श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती. ಶ್ರೀ ಗುರುಭ್ಯೋ ನಮಃ. ವಿವೇಕ ಚೂಡಾಮಣಿಯ ಈ ಒಂದು ಭಾಗದಲ್ಲಿ ಶಂಕರರು ಉಪಾಧಿಗಳ ಅನಿತ್ಯತ್ವವನ್ನು ಪ್ರತಿಪಾದಿಸುತ್ತಾ ಆತ್ಮನ ನಿತ್ಯತ್ವವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ ಒಂದು ವಿಚಾರ ಸರಣಿಯಲ್ಲಿ 563 ಶ್ಲೋಕಗಳ ವರೆಗಿನ ವ್ಯಾಖ್ಯಾನವನ್ನು ನೋಡಿದ್ದೇವೆ. 563ನೇ ವ್ಯಾಖ್ಯಾನ ಶ್ಲೋಕವನ್ನು ಈ ದಿವಸ ಮುಂದುವರಿಸಬೇಕಾಗಿದೆ. ಅವಿನಾಶೀ ವಾ ಅರೆ ಅಯಮಾತ್ಮೇತಿ ಶ್ರುತಿರಾತ್ಮನಃ ಪ್ರಬ್ರವೀತ್ಯವಿನಾಶಿತ್ವಂ ವಿನಶ್ಯತ್ಸು ವಿಕಾರಿಷು. ಉಪಾಧಿಗಳು ನಾಶವಾದರೂ ಕೂಡ ಪರಮಾತ್ಮ ವಸ್ತುವಿಗೆ ನಾಶವೆಂಬುದು ಇಲ್ಲ ಎಂಬುದು ಈ ದಿವಸದ ಮುಖ್ಯವಾದಂತಹ ಪ್ರತಿಪಾದ್ಯವಾದಂತಹ ವಿಷಯ. ಆ ವಿಷಯವನ್ನು ಈ ಒಂದು ಶ್ರುತಿಯ ಮುಖೇನವಾಗಿ ಶಂಕರರು ಉಪಕ್ರಮ ಮಾಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಮಾತಿದು. ಅವಿನಾಶೀ ವಾ ಅರೇ ಅಯಮಾತ್ಮ. ಅರೇ ಅಂದರೆ ಸಂಬೋಧನ. ಹೇ, ಈ ಆತ್ಮವಸ್ತು ಎಂಬುದು ಅವಿನಾಶಿಯಾಗಿರುವಂಥದ್ದು, ಅಂದರೆ ನಾಶವೆಂಬುದು ಇಲ್ಲದೇ ಇರುವಂಥದ್ದು. ಇದು ಹೇಗೆ ಅಂತೆಲ್ಲ ನೋಡಿದ್ದೇವೆ. ಇತಿ ಶ್ರುತಿ ಪ್ರಬ್ರವೀತಿ. ಶ್ರುತಿ ಹೇಳುತ್ತೆ. ಏನು ಹೇಳ್ತಾ ಇದೆ ಅಂದರೆ, ವಿಕಾರಿಷು, ಯಾವೆಲ್ಲ ವಿಕಾರ ವಸ್ತುಗಳಿದೆಯೋ ಆ ಎಲ್ಲ ವಿಕಾರ ವಸ್ತುಗಳಂತೆ ಆತ್ಮವಸ್ತು ಅಲ್ಲ. ಇದು ಅವಿಕಾರಿ ಮತ್ತು ಅವಿನಾಶವಾದದ್ದು. ವಿನಶ್ಯತ್ಸು, ಯಾವೆಲ್ಲ ವಿನಾಶವನ್ನು ಹೊಂದುವಂತಹ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳಿಗಿಂತಲೂ ಭಿನ್ನವಾದಂತಹ ಅವಿನಾಶಿಯಾದಂತಹ ಈ ಆತ್ಮಕ್ಕೆ ನಾಶವೆಂಬುದು ಇಲ್ಲ. ಅವಿನಾಶಿತ್ವಂ ಶ್ರುತಿ ಪ್ರಬ್ರವೀತಿ. ಈ ಶ್ರುತಿ ಏನು ಹೇಳ್ತಾ ಇದೆ ಅಂದರೆ, ಎಲ್ಲ ವಸ್ತುಗಳು ವಿನಾಶವನ್ನು ಹೊಂದುತ್ತಾವೆ, ಆದರೆ ಈ ಆತ್ಮವಸ್ತು ವಿನಾಶವನ್ನು ಹೊಂದುವುದಿಲ್ಲ ಅಂತ ಹೇಳುತ್ತೆ. ಅಂದರೆ ಉಪಾಧಿಗಳು ನಾಶವಾದರೂ ಕೂಡ ಆತ್ಮನಿಗೆ ನಾಶವೆಂಬುದು ಇಲ್ಲ ಎಂಬಂತಹ ಅರ್ಥ. ಅದನ್ನೇ ಮುಂದೆ ಮತ್ತೆ ವಿವರಣೆ ಮಾಡ್ತಾರೆ. 564ನೇ ಶ್ಲೋಕ. ಪಾಷಾಣ ರುಕ್ಷತೃಣ ಧಾನ್ಯ ಕಂಡಕರಾಧ್ಯ ದಗ್ಧಾ ಭವಂತಿ ಮೃದೇವ ಯಥಾ ತಥೈವ ದೇಹೇಂದ್ರಿಯಾಸು ಮನ ಆದಿ ಸಮಸ್ತ ದೃಶ್ಯಂ ಜ್ಞಾನಾಗ್ನಿದಗ್ಧಮುಪಯಾತಿ ಪರಾತ್ಮಭಾವಂ. ಉಪಾಧಿಗಳು ನಾಶವಾಗಿ ಆತ್ಮನ ಸ್ವರೂಪವನ್ನೇ ಹೊಂದುತ್ತಾವೆ ಅಂತ ಇಲ್ಲಿ ನಿರೂಪಣೆಯನ್ನು ಮಾಡುತ್ತಾರೆ. ಹೇಗೆ ಭೂಮಿಯಿಂದ ಹುಟ್ಟಿದಂತಹ ಪಾಷಾಣ, ಪಾಷಾಣ ಅಂದರೆ ಕಲ್ಲು, ವೃಕ್ಷ ಭೂಮಿಯಿಂದ ಹುಟ್ಟಿದ ಮರ, ತೃಣ, ತೃಣ ಅಂದರೆ ಸಣ್ಣ ಸಣ್ಣ ಹುಲ್ಲು ಕಡ್ಡಿಗಳು, ಇನ್ನು ಧಾನ್ಯ, ಧಾನ್ಯಗಳು, ಮತ್ತು ಕರಾದ್ಯಾಹ, ಖಂಡಕರಾದ್ಯಾಹ ಅಂತಿದೆ. ಖಂಡಕರಾದ್ಯಾಹ ಅಂದರೆ ಹೊಟ್ಟು, ಧಾನ್ಯದ ಮೇಲಿರುವಂತಹ ಹೊಟ್ಟು. ಈ ಎಲ್ಲವೂ ಹುಟ್ಟಿರೋದು ಎಲ್ಲಿಂದ? ಭೂಮಿಯಿಂದಲೇ. ಕೊನೆಗೆ ಅವು ಸುಟ್ಟಾಗ, ಅವು ಭಸ್ಮವಾದಾಗ ಏನಾಗ್ತಾವೆ? ಮಣ್ಣೇ ಆಗ್ತಾವೆ.
ಮಣ್ಣಿನಲ್ಲಿ ಹುಟ್ಟಿದಂತಹ ಕಲ್ಲು, ವೃಕ್ಷ, ಹುಲ್ಲು, ಧಾನ್ಯ, ಧಾನ್ಯದ ಸಿಪ್ಪೆ ಕೊನೆಗೆ ಎಲ್ಲಿ ಸೇರ್ತಾವೆ ಅಂದರೆ ಮಣ್ಣಾಗಿ ಸೇರ್ತಾವೆ. ಮಣ್ಣಿನಿಂದ ಹುಟ್ಟಿದಂಥದ್ದು ತೋರಿಕೆಯಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಕೂಡ ಮಣ್ಣೇ ಆಗತ್ತೆ. ಹೇಗೆ ಗಡಿಗೆಯಿಂದ ಮಾಡಿದಂತಹ ಕೊಡಪಾನವಾಗಲಿ, ತಟ್ಟೆಯಾಗಲಿ, ಶರಾವವಾಗಲಿ ಎಲ್ಲವೂ ಕೂಡ ಕೊನೆಯಲ್ಲಿ ನಾಶವಾದಾಗ ಮಣ್ಣೇ ಆಗ್ತಾವೋ, ಹಾಗೆ ಇವೆಲ್ಲವೂ ಸುಟ್ಟಾಗ ಅಂತ ಏಕೆ ಹೇಳಿದ್ದಾರೆ? ದಗ್ಧಭವತಿ, ದಗ್ಧಾಭವತಿ, ಸುಟ್ಟು ಅಂತ ಹೇಳಿದ್ದಾರೆ. ಏಕೆಂದರೆ ಇಲ್ಲಿ ಮುಂದೆ ನಮಗೆ ದಾಷ್ಟಾಂತಿಕದಲ್ಲಿ ಆ ಅರ್ಥವನ್ನು ಹೇಳಬೇಕಾಗಿದೆ. ಈ ಪರಮಾತ್ಮನ ಜ್ಞಾನದಿಂದ ಆ ಜ್ಞಾನಾಗ್ನಿ ಎಲ್ಲ ದೇಹೇಂದ್ರಿಯಾದಿಗಳ ಉಪಾಧಿಗಳನ್ನು ಸುಟ್ಟು ಹಾಕತ್ತೆ. ಸುಟ್ಟು ಹಾಕತ್ತೆ ಅಂದ್ರೇನು? ಅಲ್ಲಿ ಆತ್ಮಬುದ್ಧಿಯನ್ನು ಹೋಗಲಾಡಿಸತ್ತೆ ಅಂತ. ಆದ್ದರಿಂದ ಇಲ್ಲಿ ಸುಟ್ಟು ಹಾಕೋದು ಅಂತ ಹೇಳಿದ್ದಾರೆ. 1ನೆಯ ಪಾದದಲ್ಲಿ ಪಾಠಭೇದ ಇದೆ. ಪಾಷಾಣ ವೃಕ್ಷತೃಣ ಧಾನ್ಯ, ಅಲ್ಲಿ ತನಕ ಪಾಠಭೇದ ಇಲ್ಲ. ಮುಂದೆ ಕಟ ಅಂಬರಾದ್ಯಾಹ ಅಂತ ಇನ್ನೊಂದು ಪಾಠಭೇದವಿದೆ. ಕಟ ಅಂದರೆ ಚಾಪೆ, ಅಂಬರ ಅಂದರೆ ಬಟ್ಟೆ, ವಸ್ತ್ರ. ಈ ಎಲ್ಲವೂ ಕೂಡ ದಗ್ಧವಾದಾಗ ಭೂಮಿಯನ್ನೇ ಸೇರ್ತಾವೆ ಅಂತ. ಎಲ್ಲಿಂದ ಹುಟ್ಟಿದ್ದವೋ ಕೊನೆಗೆ ಅದನ್ನೇ ಸೇರ್ತಾವೆ ಅಂತ. ಮೃದೇವ ಯಥಾ ತಥೈವ, ಹೇಗೆ ಇವೆಲ್ಲವೂ ಸುಟ್ಟಿದ ಮೇಲೆ ನಾಶ ಹೊಂದಿ ಮಣ್ಣೇ ಆಗ್ತಾವೋ ಹಾಗೆ ದೇಹ, ಇಂದ್ರಿಯ, ಅಸು ಅಂದರೆ ಪ್ರಾಣಗಳು, ಪಂಚಪ್ರಾಣ, ಮನ ಆದಿ ಶಬ್ದದಿಂದ ಬುದ್ಧಿ, ಅಹಂಕಾರ ಇತ್ಯಾದಿಗಳು, ಸಮಸ್ತ ದೃಶ್ಯಂ ಮತ್ತು ಕಾಣುವಂಥ ಎಲ್ಲ ಪ್ರಪಂಚ ಯಾವ ಅಗ್ನಿಯಿಂದ ಅಂದರೆ ಜ್ಞಾನಾಗ್ನಿನ ದಗ್ಧಮುಪಯಾತಿ ಪರಾತ್ಮಭಾವಂ, ಪರಮಾತ್ಮನ ಭಾವವನ್ನೇ ಅವು ಹೊಂದುತ್ತಾವೆ ಅಂತ. ಕಾರ್ಯಗಳಿಗೆ ನಾಶ ಎಲ್ಲಿ ಅಂದರೆ ಕಾರಣದಲ್ಲಿ. ಯಾವುದರಿಂದ ಯಾವೆಲ್ಲ ಪದಾರ್ಥಗಳು ಹುಟ್ಟಿದವೋ ಆ ಪದಾರ್ಥಗಳ ಲಯವೂ ಕೂಡ ಆ ವಸ್ತುಗಳಲ್ಲೇ ಆಗತ್ತೆ. ವಸ್ತುಗಳಲ್ಲಿ ಅಂದರೆ ಆ ವಸ್ತುವಿನಲ್ಲಿ, ಕಾರಣದಲ್ಲಿ. ಪರಮಾತ್ಮನಲ್ಲಿ ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಎಲ್ಲ ತೋರಿದ್ದು ಕೂಡ ಕೊನೆಯಲ್ಲಿ ಲಯವಾಗೋದು ಎಲ್ಲಿ? ಆ ಪರಮಾತ್ಮನಲ್ಲೇ ಎಂಬುದು ತಾತ್ಪರ್ಯ. ಅದನ್ನೇ ಮುಂದೆ ವಿವರಣೆ ಮಾಡ್ತಾರೆ. ವಿಲಕ್ಷಣಂ ಯಥಾ ಧ್ವಾಂತಂ ಲೀಯತೆ ಭಾನು ತೇಜಸಿ ತಥೈವ ಸಕಲಂ ದೃಶ್ಯಂ ಬ್ರಹ್ಮಣಿ ಪ್ರವಿಲೀಯತೆ. ಭಾನು ತೇಜಸಿ ಅಂದರೆ ಸೂರ್ಯನ ಬೆಳಕು ಬಂದಾಕ್ಷಣ. ವಿಲಕ್ಷಣಂ ಅಂದರೆ ಆ ಬೆಳಕಿಗಿಂತಲೂ ವಿಲಕ್ಷಣವಾದಂತಹ ಧ್ವಾಂತ. ಧ್ವಾಂತ ಅಂದರೆ ಕತ್ತಲೆ, ಅಜ್ಞಾನ. ಅದು ಯಥಾ ಲೀಯತೆ, ಹೇಗೆ ಸಂಪೂರ್ಣವಾಗಿ ಲಯವನ್ನು ಹೊಂದುತ್ತದೆಯೋ. ಆ ಕತ್ತಲೆ ಯಾರಿಂದ ನಾಶವಾಯಿತು? ಸೂರ್ಯನ ಪ್ರಕಾಶದಿಂದ ನಾಶವಾಯಿತು. ಆ ಪ್ರಕಾಶ ಬಂದ ತಕ್ಷಣ ಸಂಪೂರ್ಣವಾಗಿ ಆ ಪ್ರಕಾಶಕ್ಕೆ ವಿಲಕ್ಷಣವಾದಂತಹ ಕತ್ತಲೆ ನಾಶವಾಯಿತು. ತಥಾ, ಹಾಗೆ ಸಕಲಂ ದೃಶ್ಯಂ, ತಥೈವ ಸಕಲಂ ದೃಶ್ಯಂ, ಹಾಗೆ ಈ ದೃಶ್ಯವಾದಂತಹ ಪ್ರಪಂಚ ಜ್ಞಾನವೆಂಬ ಅಗ್ನಿಯಿಂದ ಬ್ರಹ್ಮಣಿ ಪ್ರವಿಲೀಯತೆ, ಬ್ರಹ್ಮದಲ್ಲೇ ಲಯವನ್ನು ಹೊಂದುತ್ತದೆ. ಬ್ರಹ್ಮನಲ್ಲೇ ತೋರಿದಂತಹ ಈ ಪ್ರಪಂಚ ಬ್ರಹ್ಮನಲ್ಲೇ ಲಯವನ್ನು ಹೊಂದುತ್ತದೆ ಎಂಬುದು ತಾತ್ಪರ್ಯ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಘಟೇ ನಷ್ಟೇ ಯಥಾ ವ್ಯೋಮ ವ್ಯೋಮೈವ ಭವತಿ ಸ್ಫುಟಂ ತಥೈವೋಪಾಧಿ ವಿಲಯೇ ಬ್ರಹ್ಮೈವ ಬ್ರಹ್ಮವಿತ್ ಸ್ವಯಂ. ಬ್ರಹ್ಮನಾದವನು ಬ್ರಹ್ಮನೇ ಆಗ್ತಾನೆ. ಹೇಗೆ ಅಂದರೆ ಕೊಡಪಾನದ ಒಳಗಿನ ಆಕಾಶ ಕೊಡಪಾನ ಹುಟ್ಟುವುದಕ್ಕಿಂತ ಮೊದಲು ಇರಲಿಲ್ಲ. ಯಾವಾಗ ಕೊಡಪಾನ ಹುಟ್ಟುತ್ತೋ ಆಗ ಅದನ್ನು ಘಟಾಕಾಶ ಅಂತ ಕರೀತೇವೆ. ಘಟವೆಂಬ ಉಪಾಧಿಯನ್ನು ಇಟ್ಟುಕೊಂಡು ಘಟಾಕಾಶ. ಹಾಗಾದರೆ ಆ ಘಟ ಆಕಾಶದ ನಾಶ ಯಾವಾಗ? ಯಾವಾಗ ಘಟ ನಾಶವಾಯಿತೋ ಆಗ ಘಟಾಕಾಶವೂ ನಾಶವಾಯಿತು ಅಂತ. ಈ ಉಪಾಧಿಯಾದಂತಹ ಈ ಶರೀರ ನಾಶವಾದಾಗ, ಆ ಶರೀರದಲ್ಲಿ ಆತ್ಮವೆಂಬಂತಹ ಭಾವ ನಾಶವಾದಾಗ ಇವನಿಗೆ ಆ ಸಾಕ್ಷಾತ್ಕಾರ ಉಂಟಾಗತ್ತೆ. ಹೇಗೆ ಉಪಾಧಿಯಾದಂತಹ ಘಟದ ನಾಶವಾದಾಗ ಆ ಮಹಾಕಾಶ
ಮೊದಲು ಯಾವ ರೀತಿಯಲ್ಲಿ ಇತ್ತೋ ಅದೇ ರೀತಿಯಲ್ಲಿ ಆಗತ್ತೆ. ಮೊದಲು ಮಹಾಕಾಶವೇ ಆಗಿತ್ತು. ಘಟವೆಂಬ ಉಪಾಧಿ ಬಂದಾಗ ಘಟಾಕಾಶ ಆಯಿತು. ಉಪಾಧಿಯಾದ ಘಟದ ನಾಶವಾದಾಗ ಪುನಃ ಮಹಾಕಾಶವೇ ಆಯಿತು. ಅಂದರೆ ಈ ಜೀವ ಮೊದಲು ಬ್ರಹ್ಮನೇ ಆಗಿದ್ದ. ಆದರೆ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಂಡು ತನ್ನ ಸ್ವರೂಪವನ್ನು ಸರಿಯಾಗಿ ತಿಳಿಯದೆ ತಾನು ಜೀವ, ತಾನು ದೇಹ ಅಂತ ಅಂದುಕೊಂಡಿದ್ದ. ಹೇಗೆ ಮಹಾಕಾಶ ಘಟವೆಂಬ ಉಪಾಧಿಯಿಂದ ಘಟಾಕಾಶವಾಯಿತು, ಕೊನೆಯಲ್ಲಿ ಘಟದ ನಾಶವಾದಾಗ ಪುನಃ ಮಹಾಕಾಶವಾಯಿತು. ಹಾಗೆ ಈ ಶರೀರಾದಿ ಸಂಬಂಧದಿಂದ ಶರೀರಾದಿ ಉಪಾಧಿಯನ್ನು ತನ್ನಲ್ಲಿ ಆರೋಪಿಸಿಕೊಂಡು ಇವನು ಜೀವಭಾವವನ್ನು ಹೊಂದುತ್ತಾನೆ. ಯಾವಾಗ ಶರೀರಾದಿ ಉಪಾಧಿಗಳಲ್ಲಿ ತನ್ನ ಬುದ್ಧಿಯನ್ನು ಬಿಡ್ತಾನೋ ಆಗ ಬ್ರಹ್ಮಭಾವವನ್ನು ಹೊಂದುತ್ತಾನೆ. ಬ್ರಹ್ಮನಾದವನು ಬ್ರಹ್ಮನೇ ಆಗುತ್ತಾನೆ. ಇಲ್ಲದೇ ಇರೋದು ಆಗಿದ್ದಲ್ಲ. ಮೊದಲು ಬ್ರಹ್ಮನೇ ಆಗಿದ್ದ. ಉಪಾಧಿಗಳಲ್ಲಿ ಬುದ್ಧಿಯನ್ನು ಬಿಟ್ಟಾಗ ಪುನಃ ಇವನು ಬ್ರಹ್ಮನಾದ. ಹೇಗೆ ಮಹಾಕಾಶ ಘಟವಾದಾಗ ಘಟಾಕಾಶ ಅಂತ ಕರೀತೇವೋ, ಘಟ ನಷ್ಟವಾದಾಗ ಪುನಃ ಮಹಾಕಾಶವಾಗತ್ತೋ, ಹಾಗೆಯೇ ಉಪಾಧಿಗಳು ಲಯವಾದಾಗ ಬ್ರಹ್ಮನಾದ ಜೀವನು ಬ್ರಹ್ಮನೇ ಆಗ್ತಾನೆ ಅಂತ ಈ ಶ್ಲೋಕದ ತಾತ್ಪರ್ಯ. ಘಟೇ ನಷ್ಟೇ ಯಥಾ ವ್ಯೋಮ, ಘಟವು ನಾಶವಾದಾಗ ಹೇಗೆ ಆಕಾಶವು ಆಕಾಶವೇ ಆಯಿತೋ, ವ್ಯೋಮೈವ ಭವತಿ ಸ್ಫುಟಂ, ಹಾಗೆ ತಥೈವ ಉಪಾಧಿ ವಿಲಯೇ, ಉಪಾಧಿಗಳು ನಾಶವಾದಾಗ ಅಂದರೆ ದೇಹಾದಿಗಳು ನಾಶವಾದಾಗ ಅಂತ ಅರ್ಥವಲ್ಲ, ದೇಹಾದಿಗಳಲ್ಲಿ ಆತ್ಮಬುದ್ಧಿ ಹೊರಟು ಹೋದಾಗ ಅಂತ. ದೇಹಾದಿಗಳಲ್ಲಿ ಆತ್ಮವೆಂಬಂತಹ ಬುದ್ಧಿ ಹೊರಟೋಗೋದು ಅಂದ್ರೇನು? ಆ ಅಜ್ಞಾನ ಹೋಗಬೇಕು, ಜ್ಞಾನ ಬರಬೇಕು. ಆಗೇನಾಗತ್ತೆ? ಬ್ರಹ್ಮೈವ ಬ್ರಹ್ಮವಿತ್ ಸ್ವಯಂ, ಮೊದಲು ಬ್ರಹ್ಮವೇ ಆದಂತಹ ಜೀವ. ಬ್ರಹ್ಮೈವ ಅಂತ ಮೊದಲನೇ ಶಬ್ದದ ಅರ್ಥ ವಸ್ತುತಃ ಬ್ರಹ್ಮನೇ ಆದಂತಹ ಜೀವನು ಬ್ರಹ್ಮವಿತ್ ಸ್ವಯಂ, ಪುನಃ ಬ್ರಹ್ಮವನ್ನು ತಾನೇ ತಿಳ್ಕೊಂಡ ಅಂತ. ಇಲ್ಲದೇ ಇರುವಂತಹ ಬ್ರಹ್ಮಸ್ವರೂಪವನ್ನು ಪಡೆದಿರೋದು ಅಲ್ಲ, ಇರುವಂತಹ ಸ್ವರೂಪವನ್ನು ಪುನಃ ತಿಳ್ಕೊಂಡಿದ್ದು ಅಂತ ಅರ್ಥ. ಅದಕ್ಕೆ ಬ್ರಹ್ಮನಾದಂಥವನು ಬ್ರಹ್ಮನೇ ಆದ ಅಂತ ಹೇಳೋದಕ್ಕೆ 2-3 ದೃಷ್ಟಾಂತವನ್ನು ಉಪನಿಷತ್ತು ಕೊಡುತ್ತೆ. ಕಠೋಪನಿಷತ್ತಿನಲ್ಲೂ ಶುದ್ಧವಾದಂತಹ ನೀರಿಗೆ ಶುದ್ಧವಾದ ನೀರನ್ನು ಹಾಕಿದಾಗ ಹೇಗೆ ಅದು ಶುದ್ಧವೇ ಆಗತ್ತೋ, ಹಾಗೆ ಮುನಿಯಾದವನು ಶುದ್ಧಾತ್ಮನಾದವನು ಬ್ರಹ್ಮನಲ್ಲಿ ಐಕ್ಯವನ್ನು ಹೊಂದಿದಾಗ ತಾನೂ ಕೂಡ ಶುದ್ಧನೇ ಆಗ್ತಾನೆ ಅಂತ ಉಪನಿಷತ್ತು ಮುಂಡಕದಲ್ಲೂ ಕೂಡ ಹೇಳುತ್ತೆ. ಈ ಒಂದು ಕಠೋಪನಿಷತ್ತು ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಶಂಕರರು ಮುಂದಿನ ಶ್ಲೋಕವನ್ನು ಹೇಳ್ತಾರೆ 3 ಉದಾಹರಣೆಯೊಂದಿಗೆ. ಕ್ಷೀರಂ ಕ್ಷೀರೇ ಯಥಾ ಕ್ಷಿಪ್ತಂ, ಒಂದು ಲೋಟ ಹಾಲನ್ನು ಇನ್ನೊಂದು ಹಾಲಿರುವಂತಹ ಪಾತ್ರೆಗೆ ಹಾಕಿದಾಗ ಹೇಗೆ ಅಲ್ಲಿ ಭೇದ ಉಂಟಾಗೋದಿಲ್ವೋ, ಮೊದಲು ಹಾಕಿದ ಹಾಲು ಯಾವುದು, ಮತ್ತು ಮೊದಲು ಇರೋ ಹಾಲು ಯಾವುದು, ಕೊನೆಗೆ ಹಾಕಿದ ಹಾಲು ಯಾವುದು ಎಂಬಂತಹ ಭೇದ ಗೊತ್ತಾಗೋದಿಲ್ಲ ಹಾಲಿಗೆ ಹಾಲೇ ಹಾಕಿದಾಗ. ಮತ್ತು ತೈಲಂ ತೈಲೆ, 1 ಲೀಟ್ರು ಎಣ್ಣೆ ಇದ್ದಂತಹ ಪಾತ್ರಕ್ಕೆ 1 ಲೀಟ್ರ್ ಎಣ್ಣೆಯನ್ನು ಹಾಕಿದರೆ ಮೊದಲಿರುವ 1 ಲೀಟ್ರ್ ಬೇರೆ, ಈಗ ಹಾಕಿದ್ದು 1 ಲೀಟ್ರ್ ಬೇರೆ ಅಂತ ಹೇಗೆ ವಿಭಾಗ ಮಾಡಲಿಕ್ಕೆ ಆಗೋದಿಲ್ವೋ, ವಿಭಾಗ ಗೊತ್ತಾಗೋದಿಲ್ವೋ, ಹಾಗೆ ಜಲಂ ಜಲೆ, ಹಾಗೆ 1 ಕೊಡಪಾನ ನೀರಿರುವಂಥ ಪಾತ್ರೆಗೆ 1 ಕೊಡಪಾನ ನೀರು ಹಾಕಿದರೆ ಮೊದಲಿನ ಕೊಡಪಾನದ ನೀರು ಯಾವುದು, ಈಗಿನ ಕೊಡಪಾನದ ನೀರು ಯಾವುದು ಅಂತ ಗೊತ್ತಾಗೋದಿಲ್ಲ. ಅಂದರೆ ಏಕೀಭಾವವನ್ನು ಹೊಂದುತ್ತಾವೆ ಅಂತ, ಒಂದೇ ಆಗುತ್ತವೆ ಎಂಬುದಕ್ಕೆ 3 ಉದಾಹರಣೆ. ಅದೇ ನೀರಿಗೆ ಎಣ್ಣೆಯನ್ನು ಹಾಕಿದರೆ ಗೊತ್ತಾಗತ್ತೆ ನೀರು ಬೇರೆ ಎಣ್ಣೆ ಬೇರೆ ಅಂತ. ಏಕೆ? ಭಿನ್ನ ಸ್ವಭಾವವನ್ನು ಹೊಂದಿರುವಂಥ ವಸ್ತು, ಭಿನ್ನ ಸ್ವರೂಪವನ್ನು ಹೊಂದಿರುವಂಥ ವಸ್ತುಗಳು ಐಕ್ಯವನ್ನು ಹೊಂದೋದಿಲ್ಲ, ಅವು ಬೇರೆಯನ್ನೇ ಹೊಂದುತ್ತವೆ. ಆದರೆ ಒಂದೇ ರೂಪವಾದಂತಹ ವಸ್ತುಗಳು ಸ್ವರೂಪವನ್ನೇ ತೆಗೆದುಕೊಳ್ತವೆ. ಹಾಲು ಹಾಲಿನ ರೂಪವನ್ನೇ ತೆಗೆದುಕೊಳ್ಳುತ್ತೆ, ಎಣ್ಣೆ ರೂಪವನ್ನೇ ತಾನು ತೆಗೆದುಕೊಳ್ಳುತ್ತೆ, ನೀರು ನೀರನ್ನೇ ತನ್ನ ಸ್ವರೂಪವಾಗಿ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಈ ಜೀವ ಬ್ರಹ್ಮಸ್ವರೂಪವನ್ನೇ ಹೊಂದುತ್ತಾನೆ ಅಂದರೆ ಮೊದಲು ಇವನು ಬ್ರಹ್ಮನಾಗಿದ್ದ ಅಂತೆ ಅರ್ಥ. ಇಲ್ಲದೇ ಇದ್ದರೆ ಈ ಜೀವ ಭಿನ್ನಸ್ವರೂಪನಾದರೆ ಬ್ರಹ್ಮನಲ್ಲಿ ಐಕ್ಯಭಾವವನ್ನು ಹೊಂದಲಿಕ್ಕೆ ಆಗ್ತಾ ಇರಲಿಲ್ಲ. ಹೇಗೆ ಭಿನ್ನ ಸ್ವರೂಪವನ್ನು ಹೊಂದಿದಂತಹ ನೀರು ಮತ್ತು ಎಣ್ಣೆ
ಯಾವಾಗಲೂ ಒಂದಾಗಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಸಂಪೂರ್ಣವಾಗಿ ಭಿನ್ನವಾಗಬೇಕಿತ್ತು. ಆದರೆ ಉಪನಿಷತ್ತು ಹೇಳೋದೇನು? ಜೀವಾತ್ಮನ ಸ್ವರೂಪವೂ ಸಚ್ಚಿದಾನಂದ ಆನಂದ ರೂಪವಾದಂತಹ ಬ್ರಹ್ಮವಸ್ತು, ಬ್ರಹ್ಮವಸ್ತುವಿನ ಲಕ್ಷಣವೂ ಕೂಡ ಸಚ್ಚಿತ್ ಆನಂದ ಸ್ವರೂಪವಾದದ್ದು. ಈ ಎರಡೂ ಒಂದಾಗೋದು ಅಂದ್ರೇನು? ಮೊದಲು ತಿಳಿದೇ ಇರುವಂತಹ ಜೀವ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ತಿಳ್ಕೊಂಡ ಅಂತ ಅರ್ಥ. ಅದನ್ನೇ ಹೇಳ್ತಾರೆ, ಕ್ಷೀರಂ ಕ್ಷೀರೆ ಕ್ಷಿಪ್ತಂ ತೈಲಂ ತೈಲೆ. ಕ್ಷಿಪ್ತಂ ಹೇಳುವಂಥದ್ದು ಎಲ್ಲ ಕಡೆ ಅನ್ವಯ. ಜಲಂ ಜಲೆ ಸಂಯುಕ್ತಮೇಕತಾಂ ಯಾತಿ. ಸೇರಿದ್ದವು ಒಂದಾಗ್ತಾವೆ. ತಥಾ ಆತ್ಮನ್ಯಾತ್ಮವಿನ್ಮುನಿ. ಆತ್ಮವನ್ನು ತಿಳ್ಕೊಂಡಂತಹ ಮುನಿಯು ಆತ್ಮನಲ್ಲಿ ಅಂದರೆ ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದಿ ತಾನೂ ಪರಮಾತ್ಮನಾಗ್ತಾನೆ ಎಂಬುದು ತಾತ್ಪರ್ಯ. ಇಷ್ಟು ಹೇಳಿ ಈಗ ಮುಂದೆ ಈ ದೇಹಪಾತವಾದಾಗ ಹೇಗೆ ಅವನು ಆ ಬ್ರಹ್ಮನಲ್ಲಿ ಐಕ್ಯವನ್ನು ಹೊಂದಿದವನು ಬ್ರಹ್ಮನೇ ಆಗ್ತಾನೆ ಎಂಬುದನ್ನು ಶ್ಲೋಕದ ಮುಖೇನವಾಗಿ ತಿಳಿಸ್ಕೊಡ್ತಾರೆ. ಈಗ ಹೇಳ್ತಾ ಇರೋ ವಿಚಾರ ಅದೇ. ಈ ದೇಹವೆಂಬ ಉಪಾಧಿ ಇದ್ದಾಗಲೂ ಬ್ರಹ್ಮವೇ, ದೇಹ ಬಿದ್ದು ಹೋದ ಮೇಲೂ ಅವನು ಬ್ರಹ್ಮನೇ ಅಂತ. ಹೇಗೆ ಘಟಾಕಾಶ, ಘಟ ಇದ್ದಾಗಲೂ ಕೂಡ ಘಟದ ಎಂಬಂಥ ಉಪಾಧಿಯನ್ನು ಇಟ್ಟುಕೊಂಡಾಗ ಅದನ್ನು ಘಟಾಕಾಶ ಅಂತ ಕರೀತೇವೆ, ಹೊರತು ಮಹಾಕಾಶಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದದ್ದು ಅಲ್ಲವೇ ಅಲ್ಲ. ಹಾಗೆ ಈ ದೇಹಾದಿಗಳ ಸಂಬಂಧವಿದ್ದಾಗ ಇವನನ್ನು ಜೀವ ಅಂತ ಕರೀತೇವೆ, ಹೊರತು ಇವನು ಜೀವ ಅಲ್ಲವೇ ಅಲ್ಲ. ವಸ್ತುತಃ ಪರಮಾತ್ಮನೇ. ಪರಮಾತ್ಮನಿಗಿಂತ ವ್ಯತಿರಿಕ್ತವಾದ ಜೀವ ಇಲ್ಲೇ ಇಲ್ಲ. ಹಾಗೆ ಈ ಶರೀರ ಪಾತವಾದಾಗ ಬ್ರಹ್ಮನಾದವನು ಬ್ರಹ್ಮನೇ ಆಗ್ತಾನೆ. ಉಪಾಧಿ ನಾಶವಾದಾಗ ಅವನಿಗೆ ಮತ್ತೆ ಸಂಸಾರ ಇದೆಯಾ? ಹಾಗಿದ್ದರೆ ಒಂದು ಬಾರಿ ಈ ದೇಹದಿಂದ ಅವನು ಬಿಟ್ಟು ಹೋದ, ಮತ್ತೆ ಬೇರೆ ದೇಹಗಳು ಬಂದು ಇವನಿಗೆ ಅಂಟುಕೊಳ್ತಾವ ಅಂತ ಪ್ರಶ್ನೆ ಬರಬಹುದು. ಹೇಗೆ ಒಂದು ಘಟಾಕಾಶ, ಒಂದು ಘಟ ನಾಶವಾದಾಗ ಆ ಘಟಾಕಾಶ ಹೋಯಿತು, ಮತ್ತೊಂದು ಕೊಡಪಾನ ಮಾಡಿದರೆ ಮತ್ತೆ ಘಟಾಕಾಶ ಬಂತಲ್ವ. ಹಾಗೆ ಈ ಶರೀರ ಬಿದ್ದು ಹೋಯಿತು, ಇನ್ನೊಂದು ಶರೀರ ಇವನಿಗೆ ಬರುತ್ತಾ? ಆಗ ಇವನಿಗೆ ಪುನಃ ಬಂಧನ ಉಂಟಾಗತ್ತಾ ಅಂತ ನಮಗೆ ಸಂಶಯ ಬರುತ್ತೆ ತಾನೇ. ಉದಾಹರಣೆಯಲ್ಲಿ ಒಂದು ಕೊಡಪಾನ ಹೋದರೆ ಇನ್ನೊಂದು ಕೊಡಪಾನ ತರ್ತೇವೆ ನಾವು ಮನೆಗೆ. ಒಂದು ಘಟ ಒಡೆದೋದ್ರೆ ಸುಮ್ಮನೆ ಇರೋದಿಲ್ಲ, ಇನ್ನೊಂದು ಘಟ ತರ್ತೇವೆ. ಹಾಗೆ ಆ ಘಟಾಕಾಶ ಮತ್ತೆ ಉತ್ಪತ್ತಿ ಆಯಿತು ಅಂತ ಹೇಳಬೇಕಾಗತ್ತೆ. ಹಾಗೆ ಬ್ರಹ್ಮಜ್ಞಾನಿ ಆದ ಈ ಜನ್ಮದಲ್ಲಿ, ಆದರೆ ಮತ್ತೆ ಅವನಿಗೆ ಜನ್ಮ ಉಂಟಾ? ಮತ್ತು ಅವನು ಇನ್ನೊಂದು ಶರೀರವನ್ನು ಹೊಂದುತ್ತಾನ ಅಂತ ಪ್ರಶ್ನೆ ಬಂದರೆ ಏನು ಉತ್ತರ? ಒಂದು ಬಾರಿ ಇವನು ಬ್ರಹ್ಮಜ್ಞಾನವನ್ನು ಹೊಂದಿದ ಅಂದರೆ ಇವನ ಎಲ್ಲ ಕರ್ಮಗಳು ಸುಟ್ಟು ಹೋಗೋದ್ರಿಂದ, ಕರ್ಮವಿಲ್ಲದೇ ಇರೋದರಿಂದ ಪುನಃ ಅವನಿಗೆ ಜನ್ಮ ಹೇಳೋದು ಬರೋದಿಲ್ಲ. ಜನ್ಮ ಬಂದಿದ್ದೇಕಾಗಿ, ಶರೀರ ಬಂದಿದ್ದೇಕಾಗಿ? ಕರ್ಮ ಇರೋದರಿಂದ. ಕರ್ಮವೇ ಇಲ್ಲದೆ ಇರುವುದರಿಂದ, ಕಾರಣವೇ ಇಲ್ಲದೆ ಇರುವುದರಿಂದ ಕಾರ್ಯವಾದ ಶರೀರ ಹುಟ್ಟೋದಿಲ್ಲ ಎಂಬುದು ಉತ್ತರ. ಏವಂ ವಿದೇಹ ಕೈವಲ್ಯಂ ಸನ್ಮಾತ್ರಂ ಸನ್ಮಾತ್ರತ್ವಂ ಅಖಂಡಿತಂ ಬ್ರಹ್ಮಭಾವಂ ಪ್ರಪದ್ಯೈಷ ಯತಿ ನಾವರ್ತತೆ ಪುನಃ. ಯಾರು ಹೀಗೆ ಏವಂ ಯಾವಾತನು ಈ ರೀತಿಯಲ್ಲಿ ವಿದೇಹ ಕೈವಲ್ಯಂ ಅಂದರೆ ಈ ಶರೀರವನ್ನು ಬಿಟ್ಟ ಮೇಲೆ ಅಖಂಡವಾದಂತಹ ಅಖಂಡಿತಂ ಸನ್ಮಾತ್ರಂ ಅಖಂಡವಾದ ಸತ್ಸ್ವರೂಪವಾದ ತನ್ನ ಸ್ವರೂಪ ಬ್ರಹ್ಮಭಾವವಾಗಿದೆ, ಬ್ರಹ್ಮಭಾವವಾದಂತಹ ಸ್ವರೂಪ ನನ್ನದು ಅಂತ ತಿಳ್ಕೊಳ್ತಾನೋ, ಪ್ರಪದ್ಯತೆ ಹೀಗೆ ಪಡೆದುಕೊಳ್ತಾನೋ ಅಂತಹ ಯತಿಯು ನಸ ಪುನರಾವರ್ತತೆ, ಮತ್ತೆ ಅವನು ಬರೋದಿಲ್ಲ, ಅವನಿಗೆ ಜನ್ಮವಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ ಎಂಬುದನ್ನು ಶಂಕರರು ತಿಳಿಸ್ಕೊಡ್ತಾ ಇದ್ದಾರೆ. ನಸ ಪುನರಾವರ್ತತೆ ಯತಿ ನಾ ವರ್ತತೆ ಪುನಃ. ಅವನು ಮತ್ತೆ ಈ ಜನ್ಮಕ್ಕೆ ಅಂದರೆ ಈ ಶರೀರವನ್ನು ಹೊಂದುವಂತಹ ಯಾವ ಕ್ರಿಯೆ ಇದೆಯೋ ಅದಕ್ಕೆ ಬರೋದಿಲ್ಲ. ಕಾರಣ ಏನು? ಅವನ ಕರ್ಮ ಸಂಪೂರ್ಣವಾಗಿ ನಾಶವಾಗಿದೆ. ಜನ್ಮಕ್ಕೆ ಕಾರಣ ಕರ್ಮ, ಕಾರಣವಾದ ಕರ್ಮದ ಅಭಾವದಿಂದ ಜನ್ಮದ ಅಭಾವವನ್ನು ಇಲ್ಲಿ ಹೇಳಿದ್ದಾರೆ. ಸದಾತ್ಮೈಕತ್ವ ವಿಜ್ಞಾನ ದಗ್ಧಾ ವಿದ್ಯಾದಿ ವರ್ಷಮಣಃ ಅಮುಷ್ಯ ಬ್ರಹ್ಮಭೂತತ್ವಾತ್ ಬ್ರಹ್ಮಣಃ ಕುತ ಉದ್ಭವಃ.
ಇದೇ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸದಾತ್ಮ ಏಕತ್ವ ವಿಜ್ಞಾನ ದಗ್ಧ ಅವಿದ್ಯಾದಿ ವರ್ಷಮಣಃ ಅಂದರೆ ತಾನೇ ಪರಮಾತ್ಮನಾಗಿದ್ದೇನೆ. ಸದಾತ್ಮ ಏಕತ್ವ ವಿಶೇಷಣ ಏನು? ಏಕತ್ವ ವಿಜ್ಞಾನ ಅಂದ್ರೇನು? ನಾನೇ ಪರಮಾತ್ಮನಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಯಾವ ವಿಜ್ಞಾನವಿದೆಯೋ ಆ ವಿಜ್ಞಾನ ಏನನ್ನು ಸುಟ್ಟಿದೆ? ದಗ್ಧ ಅವಿದ್ಯಾದಿ ವರ್ಷಮಣಃ, ಅವಿದ್ಯಾದಿಯನ್ನು ಅಂದರೆ ಅವಿದ್ಯಾ, ಕರ್ಮ, ಕಾಮ ಎಲ್ಲವನ್ನು ಸುಟ್ಟುಬಿಟ್ಟಿದೆ. ಯಾವುದು? ಏಕತ್ವವೆಂಬಂತಹ ವಿಜ್ಞಾನ. ಸದಾ ಆತ್ಮೈಕತ್ವ ವಿಜ್ಞಾನ ಇದೇನು ಮಾಡಿದೆ? ದಗ್ಧ ಅವಿದ್ಯಾದಿ ವರ್ಷಮಣಃ, ಅವಿದ್ಯೆಯಿಂದ ಆರಂಭಿಸಿ ವರ್ಷಮಣಃ ಅಂದರೆ ಶರೀರ, ಶರೀರ ಮೊದಲನೇ ಅಧ್ಯಾಸ ಅಥವಾ ಅವಿದ್ಯೆಯ ಮೊದಲನೇ ಅಧ್ಯಾಸ, ಎರಡಕ್ಕೂ ವ್ಯತ್ಯಾಸವಿಲ್ಲ. ಆದರೆ ಆ ಅವಿದ್ಯೆಯಿಂದ ತನ್ನ ಸ್ವರೂಪವನ್ನು ಮರೆಯುತ್ತಾನೆ, ಅಲ್ಲದೇ ಇರುವುದರಲ್ಲಿ ತನ್ನ ಸ್ವರೂಪವನ್ನು ಆರೋಪಣೆಯನ್ನು ಮಾಡ್ತಾನೆ. ನಿಜವಾದಂತಹ ಸಚ್ಚಿದಾನಂದ ಸ್ವರೂಪವಾದಂತಹ ತನ್ನ ಸ್ವರೂಪವನ್ನು ಮರೆಯುತ್ತಾನೆ, ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡ್ತಾನೆ. ಇದು ಈ ಅಜ್ಞಾನವೇ ನಾಶವಾಗಿದೆ. ಆದ್ದರಿಂದ ಅಜ್ಞಾನ ನಾಶವಾದ್ದರಿಂದ ಇವನಿಗೆ ಮತ್ತೆ ಜನ್ಮ ಇಲ್ಲ. ಅಮುಷ್ಯ ಇವನಿಗೆ ಬ್ರಹ್ಮಭೂತತ್ವಾತ್ ಬ್ರಹ್ಮವನ್ನು ಹೊಂದಿರೋದರಿಂದ ಆ ಬ್ರಹ್ಮನಿಗೆ ಮತ್ತೆ ಉದ್ಭವವಾಗುವುದು ಹೇಗೆ? ಆ ಬ್ರಹ್ಮಸ್ವರೂಪವನ್ನು ಪಡೆದಂತಹ ಅವನು ತನ್ನ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇವುಗಳನ್ನೆಲ್ಲ ಲಯ ಮಾಡಿಕೊಂಡವನು ಪುನಃ ಹೇಗೆ ಬ್ರಹ್ಮಭೂತನಾದವನು ಪುನಃ ಆ ಶರೀರವನ್ನು ಹೊಂದುತ್ತಾನೆ? ಹೊಂದೋದಿಲ್ಲ ಎಂಬುದು ತಾತ್ಪರ್ಯ. ಹಾಗಾದರೆ ಪಾರಮಾರ್ಥಿಕವಾಗಿ ಈ ಎಲ್ಲ ವ್ಯವಹಾರ ಏನು ಅಂತ ಪ್ರಶ್ನೆ ಬರುತ್ತೆ. ಯಾವ ವ್ಯವಹಾರ? ಈ ಪ್ರಪಂಚದೊಂದಿಗೆ ಇರುವ ವ್ಯವಹಾರ, ದೇಹಾದಿಗಳಲ್ಲಿರುವಂತಹ ವ್ಯವಹಾರ, ಇದೆಲ್ಲ ಹಾಗಾದರೆ ಏನು? ಏನು ಹೇಳ್ತಾ ಇದ್ದೀರಾ ನೀವು? ಬ್ರಹ್ಮವಾದಂತಹ ಜೀವ ಬ್ರಹ್ಮನೇ ಆಗ್ತಾನೆ. ಹಾಗಾದರೆ ಈ ಮಧ್ಯದಲ್ಲಿ ಕಾಣ್ತಾ ಇರೋದೆಲ್ಲ ಏನು ಅಂತ ಪ್ರಶ್ನೆಗೆ ಉತ್ತರ, ಮಧ್ಯೆಯಲ್ಲಿ ಕಾಣ್ತಾ ಇರುವುದೆಲ್ಲವೂ ಮಾಯೆಯೇ, ಅವಿದ್ಯೆಯೇ. ಏಕೆಂದರೆ ಬ್ರಹ್ಮನಾದವನು ಬ್ರಹ್ಮನೇ ಆಗ್ತಾನೆ. ಶುದ್ಧವಾದ ಜಲ ಶುದ್ಧವೇ ಇರುತ್ತೆ, ಅಲ್ಲಿ ಅದು ಏನೂ ವ್ಯತ್ಯಾಸ ಆಗೋದಿಲ್ಲ. ಹಾಗಾದರೆ ವ್ಯತ್ಯಾಸದಂತೆ ತೋರ್ತಾ ಇದೆಯಲ್ಲ, ಅದು ಯಾವುದು ಅಂದರೆ ಅದು ಮಾಯೆ. ಮಾಯಾ ಕ್ಲುಪ್ತೌ ಬಂಧ ಮೋಕ್ಷೌ ನಸ್ತಃ ಸ್ವಾತ್ಮನಿ ವಸ್ತುತಃ. ಬಂಧವಾಗಲಿ ಮುಕ್ತಿಯಾಗಲಿ ವಸ್ತುತಃ ನಿಜವಾಗಿ ಆತ್ಮನಲ್ಲಿ ಬ್ರಹ್ಮನಲ್ಲಿ ಇಲ್ಲ. ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಹಾಗಾದರೆ ಬಂಧ ಮತ್ತು ಮೋಕ್ಷ ಯಾರಿಗೆ ಅಂತ ಕೇಳಿದರೆ ಇವನ ಬುದ್ಧಿಗೆ ಅಂತ ಉತ್ತರ. ಮಾಯಾಕ್ಲುಪ್ತವು ಮಾಯೆಯಿಂದ ಇವನ ಬುದ್ಧಿಯು ಆವರಿಸಿದಾಗ ನಾನು ಬಂಧಿತನಾದೆ. ಮಾಯೆ ಇವನ ಬುದ್ಧಿಯನ್ನು ವಿಮೋಚನೆ ಮಾಡಿದಾಗ ಬಂಧನದಿಂದ ನಾನು ಮುಕ್ತನಾದೆ ಅಂತ ವ್ಯವಹಾರ. ಹೇಗೆ? ಯಥಾ ರಜ್ಜೌ ನಿಷ್ಕ್ರಿಯಾಯಾಂ ಸರ್ಪಾಭಾಸ ವಿನಿರ್ಗಮೌ. ಹಗ್ಗ ನಿಷ್ಕ್ರಿಯವಾಗಿ ಹಾಗೇ ಬಿದ್ದಿರುತ್ತೆ, ಅದು ಏನೂ ಮಾಡೋದಿಲ್ಲ, ಸುಮ್ಮನೆ ಇರುತ್ತೆ. ಆದರೆ ಇವನ ಬುದ್ಧಿಯಲ್ಲಿ ಸರ್ಪ ಕಾಣುತ್ತೆ, ಇವನ ಬುದ್ಧಿಯಲ್ಲಿ ಸರ್ಪದ ನಾಶವೂ ಆಗತ್ತೆ. ಸರ್ಪಾಭಾಸ ಸರ್ಪ ಕಾಣೋದು, ವಿನಿರ್ಗಮವು ಸರ್ಪ ವಿನಿರ್ಗಮವು ಈಗ ಸರ್ಪ ಇಲ್ಲ ಅಂತ ಅಂದುಕೊಳ್ಳೋದು ಯಾವುದು? ಹಗ್ಗ ಏನಾದರೂ ಹಾವಾಗಿ ಅಥವಾ ಹಾವು ಆಗದೇ ಇರುವಂತಹ ರೀತಿಯಲ್ಲಿ ಏನಾದರೂ ಆಗತ್ತಾ? ಆಗೋದಿಲ್ಲ. ಅಂದರೆ ವಸ್ತುವಾಗೇ ಇರುತ್ತೆ. ಪರಮಾತ್ಮ ವಸ್ತು ಪರಮಾತ್ಮನಾಗೇ ಇರ್ತಾನೆ. ಅವನು ತಾನು ಬಂಧನಾದೆ ತಾನು ಮುಕ್ತನಾದೆ ಅಂತ ಅಂದ್ಕೊಳ್ಳೋದಿಲ್ಲ. ಇವನ ಬುದ್ಧಿಯಲ್ಲಿ ನಾನು ಬಂಧಿತನಾಗಿದ್ದೇನೆ, ನಾನು ಈಗ ಮುಕ್ತನಾದೆ ಅಂತ ಅಂದ್ಕೊಳ್ಳೋದು. ಅದಕ್ಕೆ ಉದಾಹರಣೆ ಯಥಾ ರಜ್ಜೌ ನಿಷ್ಕ್ರಿಯಾಯಾಮ್. ನಿಷ್ಕ್ರಿಯವಾದ ಹಗ್ಗದಲ್ಲಿ ಸರ್ಪದ ಆಭಾಸವನ್ನು ಇವನ ಬುದ್ಧಿಯಿಂದ ಕಲ್ಪಿಸುತ್ತಾನೆ, ಮತ್ತು ಸರ್ಪದ ಅಭಾವವನ್ನು ಕೂಡ ಇವನು ತನ್ನ ಬುದ್ಧಿಯಲ್ಲೇ ಕಲ್ಪಿಸ್ತಾನೆ. ಇದು ಯಾರ ಕೆಲಸ? ಅವಿದ್ಯೆಯ ಕೆಲಸ. ಮುಂದಿನ ಶ್ಲೋಕ. ಆವೃತೆ ಸದಸತ್ವಾಭ್ಯಾಂ ವಕ್ತವ್ಯೇ ಬಂಧ ಮೋಕ್ಷಣೆ
ನಾವೃತಿರ್ಬ್ರಹ್ಮಣ ಕಾಚಿತ್ ಅನ್ಯಾಭಾವಾದನಾವೃತಂ ಯದ್ಯಸ್ತದ್ವೈತ ಹಾನಿ ಸ್ಯಾದ್ವೈತಂ ನೋ ಸಹತೆ ಶ್ರುತಿ. ಆವೃತೆ ಸದ್ಭಾವಾಭ್ಯಾಂ ಸತ್ ಅಸದಾಭ್ಯಾಂ, ಅಂದರೆ ಅಜ್ಞಾನ ಇರುವುದು ಅಜ್ಞಾನ ಇಲ್ಲದೇ ಇರುವುದು. ಸತ್ ಅಸತ್ವಾಭ್ಯಾಂ, ಸತ್ತಂದರೆ ಇರುವಿಕೆ, ಅಸತ್ತಂದರೆ ಇಲ್ಲದಿರುವಿಕೆ. ಆವರಣ ಇದೆ, ಆವರಣ ಇಲ್ಲ ಹೇಳುವಂತಹ ಶಬ್ದವನ್ನೇ ಬಂಧ ಮತ್ತು ಮೋಕ್ಷ ಅಂತ ವ್ಯವಹಾರ. ಆವರಣ ಇದ್ದರೆ ಬಂಧ, ಅಜ್ಞಾನವಿದ್ದರೆ ಇವನು ಬದ್ಧನಾಗಿದ್ದಾನೆ, ಅಜ್ಞಾನ ನಿವೃತ್ತಿಯಾದರೆ ಇವನು ಮೋಕ್ಷವನ್ನು ಹೊಂದಿದ್ದಾನೆ. ಅಂದರೆ ವಸ್ತುತಃ ಆತ್ಮನಿಗೆ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಇವನ ಅಜ್ಞಾನ ಇವನನ್ನು ಬಂಧಿಸುತ್ತದೆ, ಅಜ್ಞಾನ ನಿವೃತ್ತಿ ಇವನನ್ನು ಮೋಕ್ಷಗೊಳಿಸುತ್ತದೆ. ಆವೃತೆ ಅಜ್ಞಾನದ ಸತ್ ಅಸತ್ವಾಭ್ಯಾಂ, ಇರುವಿಕೆ ಮತ್ತು ಇಲ್ಲದಿರುವಿಕೆಯೇ ಬಂಧ ಮೋಕ್ಷಣೆ ವಕ್ತವ್ಯೇ. ಬಂಧ ಮತ್ತು ಮೋಕ್ಷ ಅಂತ ಹೇಳೋದು ಯಾವುದನ್ನು? ಅಜ್ಞಾನವನ್ನು. ಅಜ್ಞಾನವಿದ್ದರೆ ಬಂಧ, ಅಜ್ಞಾನ ಇಲ್ಲದೇ ಇದ್ದರೆ ಮೋಕ್ಷ. ಆದ್ದರಿಂದ ನಾವೃತಿರ್ಬ್ರಹ್ಮಣ, ಬ್ರಹ್ಮನನ್ನು ಆವರಿಸೋದು ಸಾಧ್ಯವೇ ಇಲ್ಲ. ಏಕೆ? ಅವನು ಜ್ಞಾನಸ್ವರೂಪ. ಜ್ಞಾನಸ್ವರೂಪವನ್ನು ಯಾವುದಾದರೂ ಆವರಿಸಲಿಕ್ಕೆ ಆಗತ್ತಾ? ಆವರಿಸಲಿಕ್ಕೆ ಆಗೋದೇ ಇಲ್ಲ. ಹೇಗೆ ಸೂರ್ಯನನ್ನು ರಾಹು ಆವರಿಸಲಿಕ್ಕಾಗೋದಿಲ್ಲ, ಆದರೆ ನಮ್ಮ ಕಣ್ಣಿಗೆ ಸೂರ್ಯ ಕಾಣದೇ ಇದ್ದಾಗ ರಾಹುವನ್ನು ಸೂರ್ಯ ಆವರಿಸಿದ. ಮೇಘ ದೊಡ್ಡದಾದ ಮೋಡ ಸೂರ್ಯನನ್ನು ಆವರಿಸಿತು ಅಂತ ಅಂದ್ಕೊಳ್ತೇವೆ, ನಮ್ಮ ಕಣ್ಣನ್ನು ಅದು ಕಟ್ಟತ್ತೆ. ಹಾಗೆ ಈ ಅಜ್ಞಾನ ನಮ್ಮ ಸ್ವರೂಪವನ್ನು ತಿಳಿಲಿಕ್ಕೆ ಬಿಡೋದಿಲ್ಲ. ನಮ್ಮ ಬುದ್ಧಿಯನ್ನು ನಾನು ಬ್ರಹ್ಮವಸ್ತು ಆಗಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅದನ್ನೇ ಹೇಳ್ತಾರೆ ನಾವೃತಿರ್ಬ್ರಹ್ಮಣ ಕಾಚಿತ್. ಬ್ರಹ್ಮನಿಗೆ ಯಾವಾಗಲೂ ಆವೃತ್ತಿ ಹೇಳೋದೇ ಇಲ್ಲ. ಕಾಚಿತ್ ಅನ್ಯಾಭಾವಾದನಾವೃತಿಂ. ಏಕೆ? ಅವನಷ್ಟು ದೊಡ್ಡವನು. ಅಂತಹ ಬೃಹತ್ತಾದಂತಹ ಆ ಬ್ರಹ್ಮನನ್ನು ಚಿಕ್ಕದಾದಂತಹ ಅಜ್ಞಾನ ಆವರಿಸಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಬ್ರಹ್ಮನಿಗಿಂತ ಭಿನ್ನವಾದ ವಸ್ತು ಯಾವುದೂ ಇಲ್ಲ. ಅನ್ಯಾಭಾವಾತ್ ಏಕಮೇವಾದ್ವಿತೀಯಂ ಅಂತ ಹೇಳುತ್ತೆ ಶ್ರುತಿ. ಇರೋದು ಬ್ರಹ್ಮವಸ್ತು ಒಂದೇ. ಇರುವಂತಹ ಒಂದನ್ನು ಇನ್ನೊಂದು ಇಲ್ಲದೇ ಇದ್ದಾಗ ಆವರಣ ಮಾಡೋದು ಹೇಗೆ? ಇದು ವೇದಾಂತದಲ್ಲಿ ತುಂಬ ಅನಿರ್ವಾಚ್ಯವಾದಂಥ ವಿಚಾರ. ಸಾಮಾನ್ಯವಾಗಿ ಹೇಳಲಿಕ್ಕಾಗೋದಿಲ್ಲ, ನಮ್ಮ ಬುದ್ಧಿಗೆ ತಂದ್ಕೊಳ್ಬೇಕು. ಏಕಮೇವಾದ್ವಿತೀಯಂ ಅಂತ ಹೇಳಿದಾಗ ಬ್ರಹ್ಮವಸ್ತು ಇರೋದು ಒಂದೇ, ಅಜ್ಞಾನ ಇಲ್ಲ. ಇಲ್ಲದೇ ಇರುವ ಅಜ್ಞಾನ ಹೇಗೆ ಬ್ರಹ್ಮವನ್ನು ಆವರಿಸತ್ತೆ? ಇದು ಕೊನೆಯ ವಿಚಾರ. ಇರುವಂತಹ ವಸ್ತು ಒಂದಾದ್ದರಿಂದ ದ್ವೈತವೇ ಇಲ್ಲ. ದ್ವೈತ ಇಲ್ಲದೇ ಇರುವುದರಿಂದ ಅಜ್ಞಾನವೂ ಇಲ್ಲ ಅಂತ ಹೇಳಬೇಕಾಗತ್ತೆ. ಅಜ್ಞಾನ ಇಲ್ಲದೇ ಇರೋದರಿಂದ ಇಲ್ಲದೇ ಇರುವಂತಹ ಅಜ್ಞಾನ ಹೇಗೆ ಆವರಿಸತ್ತೆ ಅಂತ ಪ್ರಶ್ನೆ. ಏಕೆಂದರೆ ಶ್ರುತಿ ಏನು ಹೇಳುತ್ತೆ? ಮೃತ್ಯೋಸ್ಯ ಮೃತ್ಯುಂ ಗಚ್ಚಂತಿ ಯ ಇಹ ನಾನಾ ಇವ ಪಶ್ಯತಿ. ಯಾರು ಭೇದವನ್ನು ನೋಡ್ತಾನೋ ಅವನು ನಾಶವನ್ನು ಹೊಂದುತ್ತಾನೆ. ಏಕಮೇವಾದ್ವಿತೀಯಂ, ಇರೋದು ಒಂದೇ ವಸ್ತು ಅಂತ ಹೇಳುತ್ತೆ. ಅದು ದ್ವೈತವನ್ನು ಸಹಿಸೋದಿಲ್ಲ. ಯಾವುದು ಸಹಿಸೋದಿಲ್ಲ? ಈ ಶ್ರುತಿ ಸಹಿಸೋದಿಲ್ಲ. ಶ್ರುತಿ ಏನು ಹೇಳುತ್ತೆ? ಬ್ರಹ್ಮವಸ್ತು ಒಂದೇ ಅಂತ ಹೇಳುತ್ತೆ. ಒಂದು ಅಂತ ಹೇಳಿದಾಗ ಇನ್ನೊಂದಾದ ಅಜ್ಞಾನವನ್ನು ನಾವು ಹೇಗೆ ಒಪ್ಪಬೇಕಾಗತ್ತೆ? ಅಜ್ಞಾನವೇ ಇಲ್ಲದೇ ಇದ್ದಾಗ ಆ ಅಜ್ಞಾನ ಆವೃತ್ತಿಯನ್ನು ಮಾಡಿತು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಆದ್ದರಿಂದ ಆವರಣ ಹೇಳೋದು ವಸ್ತುತಃ ಇಲ್ಲ. ಯದಿ ಅಸ್ತಿ ದ್ವೈತಹಾನಿ, ಯದ್ಯಸ್ತಿ ದ್ವೈತಹಾನಿ. ಎಲ್ಲಾದರೂ ಅವಿದ್ಯೆ ಇದೆ ಅಂತ ನೀನು ಹೇಳಿಬಿಟ್ರೆ ಅದ್ವೈತ ಹೊರಟು ಹೋಗುತ್ತೆ. ಹಾಗಾದ್ರೆ ಅದ್ವೈತ ಹೊರಟು ಹೋಗಲಿ, ನಿಮಗೇನಾಗಬೇಕು ಅಂದರೆ ಶ್ರುತಿ ಏನು ಹೇಳುತ್ತೆ? ಸ್ಯಾತ್. ಹಾಗೇನಾದರೂ ಹೇಳಿದರೆ ದ್ವೈತಂನೋ ಸಹತೆ ಶ್ರುತಿ. ಶ್ರುತಿ ಯಾವತ್ತೂ ಕೂಡ ದ್ವೈತವನ್ನು ಸಹಿಸೋದೇ ಇಲ್ಲ, ಅದ್ವೈತವನ್ನೇ ಪ್ರತಿಪಾದಿಸುತ್ತೆ. ಶ್ರುತಿಯ ವಿರೋಧವನ್ನು ನಾವು ಹೇಳಬೇಕಾಗತ್ತೆ. ಆದ್ದರಿಂದ ಏನು? ಈ ಬಂಧ ಮೋಕ್ಷ ಹೇಳೋದೇ ಇಲ್ಲ.
ಏಕಿಲ್ಲ? ಬಂಧ ಮೋಕ್ಷಕ್ಕೆ ಕಾರಣವಾದ ಅವಿದ್ಯೆಯೂ ಇಲ್ಲ. ಹೀಗೆ ಒಂದೊಂದು ಸ್ಟೆಪ್ ಮೇಲತ್ತಾ ಬಂದು ಕೊನೆಯ ವಿಚಾರವನ್ನು ಈಗ ಹೇಳಲಿಕ್ಕೆ ಹೊರಟಿದ್ದಾರೆ ಶಂಕರರು. ಇಷ್ಟೊತ್ತು ಅಧ್ಯಾರೋಪವನ್ನು ಮಾಡಿ, ಅಪವಾದವನ್ನು ಮಾಡಿ ನಮಗೆ ಬುದ್ಧಿಗೆ ತಿಳಿಲಿ ಅಂತ ಇದನ್ನೆಲ್ಲ ತಿಳಿಸಿದ್ದು. ವಸ್ತುತಃ ಅಧ್ಯಾರೋಪ ಅಪವಾದವೂ ಸುಳ್ಳೇ. ಏಕೆ? ಅಧ್ಯಾರೋಪ ಅಪವಾದ ಇದ್ದರೆ ತಾನೇ ಹೇಳಬೇಕು, ಯಾವುದೂ ಇಲ್ಲ ಅಂತ ಕೊನೆಯಲ್ಲಿ ಹೇಳ್ತಾರೆ. ಬಂಧಂಚ ಮೋಕ್ಷಂಚ ಮೃಷೈವ ಮೂಢ ಬುದ್ಧೇರ್ಗುಣಂ ವಸ್ತುನಿ ಕಲ್ಪಯಂತಿ ದೃಗಾವೃತಿಂ ಮೇಘಕೃತಾಂ ಯಥಾರವೌ ಯಥೋದ್ವಯ ಸಂಗ ಚಿತೇತದಕ್ಷರಂ. ಬಂಧಂಚ ಮೋಕ್ಷಂಚ, ಬಂಧ ಮೋಕ್ಷ ಅಂತೆಲ್ಲ ನಾವು ಏನು ಮೂಢರಾದ ನಾವು ಹೇಳ್ತೇವೋ ಇದು ಮೃಷಾಯೇವ, ಸುಳ್ಳೆ. ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಈಗೊಂದು ಪ್ರಶ್ನೆ, ಮುಮುಕ್ಷುವಾದ ನಾವು ಮೋಕ್ಷವನ್ನು ಬಯಸಿ ಇಲ್ಲಿಯವರೆಗೆ ಈ ವಿವೇಕ ಚೂಡಾಮಣಿಯನ್ನು ಓದಿ ಏನೋ ಒಂದು ಮುಮುಕ್ಷುತ್ವ ಮೋಕ್ಷ ಹೇಳೋದು ಸಿಗತ್ತೆ ಅಂತ ನಾವು ಅಂದ್ಕೊಂಡು ಇಷ್ಟೆಲ್ಲ ಪ್ರಯತ್ನ ಮಾಡಿ ಈಗ ಶಂಕರರು ಮುಮುಕ್ಷುತ್ವವು ಅಥವಾ ಮುಮುಕ್ಷುತ್ವ ಅಲ್ಲ ಮೋಕ್ಷ, ಯಾಕೆಂದರೆ ಮುಮುಕ್ಷುತ್ವ ಅಂದರೆ ಮೋಕ್ಷದ ಬಯಕೆ, ಮೋಕ್ಷ ಅಂದರೆ ಬಿಡುಗಡೆ, ಬಿಡುಗಡೆಯೂ ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ಏನು ಮಾಡಿ ಆಯಿತು? ಇಷ್ಟೆಲ್ಲ ಓದಿದ್ದೂ ಸುಮ್ಮನೆ ಆಯಿತು, ಶಾಸ್ತ್ರಗಳೂ ವ್ಯರ್ಥವಾಯಿತು ಅಂತ ನಮ್ಮ ಮನಸ್ಸಿಗೆ ಬರಬಹುದು. ಏಕೆ? ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಬಂಧ ಮೋಕ್ಷ ಇಲ್ಲದೇ ಇದ್ದರೆ ಬದ್ಧನಾದವನು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಬೇಕು ಹೇಳೋದು ಬಿದ್ದೋಗತ್ತೆ. ಅದು ಬಿದ್ದೋಯ್ತು ಅಂದರೆ ಶಾಸ್ತ್ರಗಳೆಲ್ಲವೂ ವ್ಯರ್ಥವಾಯ್ತಲ್ಲ ಅಂತ ಪ್ರಶ್ನೆ ಅಲ್ವಾ? ಬಂಧಂಚ ಮೋಕ್ಷಂಚ ಮೃಷೈವ, ಸುಳ್ಳೆ. ಬುದ್ಧೇರ್ಗುಣಂ ವಸ್ತುನಿ ಕಲ್ಪಯಂತಿ, ಇದೆಲ್ಲ ಬುದ್ಧಿಯ ಗುಣ, ವಸ್ತುವಿನಲ್ಲಿ ಕಲ್ಪಿಸಲ್ಪಡತ್ತೆ ಅಂತ ಶಂಕರ ಹೇಳ್ತಾರೆ. ಇದನ್ನು ತಿಳಿಯಲಿಕ್ಕಾಗಿ ಶಾಸ್ತ್ರ ಬೇಕು. ಯಾವುದನ್ನು? ಇದು ನಿಜವಾಗಿ ಇಲ್ಲ, ಇದು ಬುದ್ಧಿಯ ಗುಣ ಅಂತ ಹೇಳೋದಕ್ಕೆ ಇವೆಲ್ಲ ಬೇಕು. ಹೊರತು ಬ್ರಹ್ಮವಸ್ತು ಮೊದಲು ಬಂಧನದಲ್ಲಿತ್ತು, ಅದನ್ನು ನಾವು ತಿಳ್ಕೊಂಡ್ವಿ, ಮತ್ತೆ ಮೋಕ್ಷ ಆಯಿತು ಅಂತ ಹೇಳಲಿಕ್ಕೆ ಶಾಸ್ತ್ರ ಬೇಡ. ಏಕೆ ಬೇಕು? ಇದೆಲ್ಲ ಬುದ್ಧಿಯ ಗುಣ, ನಿನ್ನ ಗುಣವಲ್ಲ ಅಂತ ವಿಭಾಗವನ್ನು, ಆತ್ಮ ಅನಾತ್ಮಗಳ ವಿವೇಕವನ್ನು ತಿಳಿಸ್ಕೊಡ್ಲಿಕ್ಕೆ ಶಾಸ್ತ್ರ ಬೇಕು. ಶಾಸ್ತ್ರ ವ್ಯರ್ಥವಲ್ಲ. ಆದರೆ ಬಂಧ ಮೋಕ್ಷ ಹೇಳೋದು ಆತ್ಮನಲ್ಲಿ ಇಲ್ಲ, ಇದು ತಿಳ್ಕೊಳ್ಬೇಕು. ಬಂಧ ಮೋಕ್ಷ ಆತ್ಮನಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋದು ಶಾಸ್ತ್ರದ ಕರ್ತವ್ಯ, ಶಾಸ್ತ್ರದಿಂದ ಆಗಬೇಕಾದದ್ದು. ಹೊರತು ಶಾಸ್ತ್ರ ಬಂದು ಬಂಧನದಲ್ಲಿರುವಂತಹ ನಿನ್ನನ್ನು, ಅಂದರೆ ನಿಜವಾಗಿ ಬಂಧನದಲ್ಲಿರುವಂತಹ ನಿನ್ನನ್ನು ಮೋಕ್ಷವನ್ನು ಕೊಡಿಸ್ತಾ ಇರೋದಲ್ಲ. ನಿಜವಾಗಿ ನೀನು ಮುಕ್ತನೇ ಆಗಿದ್ದೆ, ಮೊದಲು ಮುಕ್ತನಾಗಿದ್ದೆ, ಆದರೆ ಅದನ್ನು ತಿಳ್ಕೊಂಡಿಲ್ಲ, ತಿಳಿಸಲಿಕ್ಕೆ ಶಾಸ್ತ್ರ ಬೇಕು. ಇದೆಲ್ಲ ಬುದ್ಧಿಯ ಗುಣ. ನಾನು ಬಂಧನದಲ್ಲಿದ್ದೇನೆ, ಈಗ ಮೋಕ್ಷವನ್ನು ಹೊಂದಿದೆ ಅಂತ ಅಂದ್ಕೊಳ್ಳೋದು ಬುದ್ಧಿಯ ಗುಣ, ಹೊರತು ನಿನ್ನ ಗುಣವಲ್ಲ. ಬುದ್ಧೇರ್ಗುಣಂ ವಸ್ತುನಿ ಕಲ್ಪಯಂತಿ. ಹೇಗೆ ಹಗ್ಗ ಹಾವು ಆಗೋದೂ ಇಲ್ಲ, ಹಾವಿನ ಅಭಾವವೂ ಆಗೋದಿಲ್ಲ. ಹಗ್ಗ ಹಗ್ಗವೇ, ಅದು ಒಮ್ಮೊಮ್ಮೆ ಹಗ್ಗ ಆಗೋದು, ಮತ್ತೊಂದು ಸ್ವಲ್ಪ ಹೊತ್ತಿಗೆ ಹಗ್ಗ ಹಾವು ಆಗದೇ ಇರೋದು ಅಂತೆಲ್ಲ ಅದಕ್ಕೇನಿಲ್ಲ. ಹಗ್ಗ ಹಗ್ಗವಾಗೇ ಇರುತ್ತೆ, ವಸ್ತು ವಸ್ತುವಾಗೇ ಇರುತ್ತೆ. ಅಜ್ಞಾನದಿಂದ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ಪನೆ ಮಾಡಿಕೊಳ್ಳೋದು. ಅದಕ್ಕೆ ಒಂದು ಉದಾಹರಣೆ ಏನು? ದೃಗಾವೃತಂ ಅಂದರೆ ದೃಕ್ ನಮ್ಮ ಕಣ್ಣು, ಕಣ್ಣಿನ ದೃಷ್ಟಿ. ಘನಚ್ಛನ್ನ ಮರ್ಕಂ ಘನಚ್ಛನ್ನ ದೃಷ್ಟಿ, ಇದನ್ನು ಹೇಳಿದ್ದೇನೆ. ಮೋಡ ಆವರಿಸಿಕೊಂಡಾಗ ಸೂರ್ಯ ಕಾಣೋದಿಲ್ಲ. ನಾವೇನು ಅಂದ್ಕೊಳ್ತೇವೆ? ಸೂರ್ಯನನ್ನು ಮೋಡ ಆವರಿಸಿದೆ ಅಂತ ಹೇಳ್ತೇವೆ. ಆದರೆ ವಸ್ತುತಃ ಅಷ್ಟು ದೊಡ್ಡದಾಗಿರುವಂತಹ, ಎಷ್ಟೋ ಸಹಸ್ರ ಯೋಜನೆಗಳಷ್ಟು ದೊಡ್ಡದಿರುವಂತಹ ಸೂರ್ಯನನ್ನು ಸಣ್ಣದಾದ ಮೋಡ ಆವರಿಸಲಿಕ್ಕಾಗತ್ತಾ? ಆಗೋದಿಲ್ಲ. ನಮ್ಮ ಕಣ್ಣನ್ನು ಆವರಿಸತ್ತೆ. ನಮ್ಮ ಕಣ್ಣಿನ ದೃಷ್ಟಿ ಸೂರ್ಯನವರೆಗೆ ಮುಟ್ಟೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ? ಆವರಿಸಿತು ಅಂತ ಹೇಳ್ತೇವೆ. ಆದರೆ ನಿಜವಾಗಿ ಆವರಿಸಿಲ್ಲ. ಹಾಗೆ ಈ ಅಜ್ಞಾನ ಆತ್ಮನನ್ನು ಆವರಿಸಲಿಕ್ಕಾಗೋದೇ ಇಲ್ಲ. ನಮ್ಮ ಬುದ್ಧಿಯನ್ನು ಆವರಿಸಿದಾಗ ಏನು ಅಂದ್ಕೊಳ್ತೇವೆ? ಈ ಅಜ್ಞಾನ ಆತ್ಮನನ್ನು ಆವರಿಸಿತು ಅಂತ ಅಂದ್ಕೊಳ್ತೇವೆ. ಇದು ಸುಳ್ಳೇ. ದಿಗಾವೃತಿಂ, ತನ್ನ ಕಣ್ಣನ್ನು ಆವರಿಸಿದಾಗ ಮೇಘಾಕೃತಾಂ
ಯಥಾರವೋ ಮೇಘಗಳು ತನ್ನ ಕಣ್ಣಿನ ದೃಷ್ಟಿಯನ್ನು ಆವರಿಸಿದಾಗ ರವಿ ಕಾಣೋದಿಲ್ಲ, ರವಿಯನ್ನು ಆವರಿಸಿತು ಅಂತ ಹೇಳ್ತೇವೋ ಹಾಗೆಯೇ ಯತಃ ಅದ್ವಯ ಅಸಂಗ, ಇದು ಆತ್ಮನ ವಿಶೇಷಣ. ಅದ್ವಯವಾದ ಅಸಂಗವಾದ ಚಿದೇಕರಸವಾದಂತಹ ಆತ್ಮನನ್ನು ಅಜ್ಞಾನ ಆವರಿಸಿತು ಅಂತ ನಾವು ತಿಳ್ಕೊಳ್ತೇವೆ. ಮುಂದೆ ಹೇಳ್ತಾರೆ ಮತ್ತೆ, ಅಸ್ತೀತಿ ಪ್ರತ್ಯಯೋಯಶ್ಚ ಯಶ್ಚ ನಾಸ್ತೀತಿ ವಸ್ತುನಿ ಬುದ್ಧೇರೇವ ಗುಣಾವೇತವು ನತು ನಿತ್ಯಸ್ತ್ಯ ವಸ್ತುನಃ. ವಸ್ತುನಃ ಅಂದರೆ ಆ ಪರಮಾತ್ಮ ವಸ್ತುವಿನ ಬ್ರಹ್ಮನಲ್ಲಿ ಬಂಧ ಇದೆ, ಬಂಧ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಅಸ್ತಿ ಇತಿ ಬಂಧನ ಇದೆ, ನಾಸ್ತಿ ಇತಿ ಬಂಧನ ಇಲ್ಲ. ಅಸ್ತೀತಿ ಪ್ರತ್ಯಯೋಯಶ್ಚ ಯಶ್ಚ ನಾಸ್ತೀತಿ ವಸ್ತುನಿ. ಇದು ಹಾಗಾದರೆ ಎಲ್ಲಿದೆ? ನಿನ್ನ ಬುದ್ಧಿಯಲ್ಲಿದೆ. ಬುದ್ಧೇರೇವ ಗುಣಾವೇತವು, ನಿನ್ನ ಬುದ್ಧಿಯಲ್ಲೇ ಈ ಎರಡು ಗುಣಗಳಿವೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ತುಂಬ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಏನು? ಬುದ್ಧಿಯ ಗುಣವನ್ನು ಆತ್ಮನಲ್ಲಿ ಆರೋಪಣೆ ಮಾಡ್ತಾರೆ ಅಂತ. ಅದಕ್ಕೆ ಅಧ್ಯಾಸ ಭಾಷ್ಯದಲ್ಲೇ ಒಂದು ತುಂಬ ಉತ್ತಮವಾದ ಉದಾಹರಣೆಯನ್ನು ಕೊಡ್ತಾರೆ. ಆಕಾಶೇ ಬಾಲಾಹ ತಲಮಲಿನತಾದೀನ್ ಅಧ್ಯಸ್ಯಂತಿ. ಆಕಾಶದಲ್ಲಿ ಬಾಲರು ಅಂದರೆ ಸಣ್ಣ ಮಕ್ಕಳು ಅಂತ ಇಟ್ಕೊಳ್ಳೋಣ, ಅಥವಾ ತಿಳುವಳಿಕೆ ಇಲ್ಲದೆ ಇರೋರು. ಆಕಾಶ ಅಂದರೆ ಏನು? ಅವಕಾಶ, ಅದರಲ್ಲಿ ಏನೂ ಇಲ್ಲ. ಆದರೆ ನಾವೇನು ಅಂದ್ಕೊಳ್ತೇವೆ? ಆಕಾಶ ನೀಲಿಯಾಗಿದೆ, ಆಕಾಶದಲ್ಲಿ ಮೋಡವಿದೆ, ಆಕಾಶದಲ್ಲಿ ಹಾಗಿದೆ ಹೀಗಿದೆ ಪಟ್ಟಣವಿದೆ ಅಂತೆಲ್ಲ ಅಂದ್ಕೊಳ್ಳೋದು. ಅಂದರೆ ವಿವೇಕ ಇಲ್ಲದೆ ಇದ್ದಾಗ ಆ ರೀತಿಯಲ್ಲಿ ಅಂದ್ಕೊಳ್ಳೋದು. ವಿವೇಕ ಇದ್ದರೆ ಆಕಾಶ ಆ ರೀತಿಯಲ್ಲಿ ಇಲ್ಲ ಅಂತ ಅಂದ್ಕೊಳ್ತಾನೆ. ಅಂದರೆ ಬುದ್ಧಿ ಇದನ್ನು ತಿಳ್ಕೊಳ್ಳದೇ ಇದ್ದರೆ ತಾನು ಬಂಧನದಲ್ಲಿ ಇದ್ದೇನೆ ಅಂತ ಅಂದ್ಕೊಳ್ಳುತ್ತೆ. ಬುದ್ಧಿ ತಾನು ಬಂಧನದಲ್ಲಿ ಇದ್ದೇನೆ ಅಥವಾ ಮೋಕ್ಷದಲ್ಲಿ ಇದ್ದೇನೆ ಅಂತ ತಿಳ್ಕೊಳ್ಳೋದು. ಇದು ಎಲ್ಲಿ ಕಾಣುತ್ತೆ ಅಂದರೆ ಆತ್ಮನಲ್ಲಿ ಕಾಣುತ್ತೆ. ಬುದ್ಧೇರೇವ ಗುಣಾವೇತವು. ಈ ಬಂಧನ ಮತ್ತು ಮೋಕ್ಷ ಹೇಳೋದು ಬುದ್ಧಿಯ ಗುಣ. ನಿತ್ಯವಾದ ವಸ್ತುವಿನಲ್ಲಿ ಅದು ಇಲ್ಲ. ಆದ್ದರಿಂದ ಅತಃ ಮುಂದಿನ ಶ್ಲೋಕ ಅತಃ ತೌ. ಆದ್ದರಿಂದ ತೌ ಅಂದರೆ ಬಂಧ ಮತ್ತು ಮೋಕ್ಷ ಮಾಯೆಯಾ ಕ್ಲುಪ್ತವು, ಮಾಯೆಯಿಂದ ಅಜ್ಞಾನದಿಂದ ಬಂದಿರುವಂಥವು. ಬಂಧ ಮೋಕ್ಷವು ಚ ಆತ್ಮನಿ, ಆದರೆ ಆತ್ಮನಲ್ಲಿ ಆರೋಪಿಸಲ್ಪಡುತ್ತೆ. ನಿಜವಾಗಿರೋದು ಎಲ್ಲಿ? ಬುದ್ಧಿಯಲ್ಲಿ, ಮಾಯೆಯಲ್ಲಿ. ಇದು ಆರೋಪಿಸೋದು ಎಲ್ಲಿ? ಆತ್ಮನಲ್ಲಿ. ಹೇಗೆ ತಲಮಲಿನಾದಿಗಳು ಆಕಾಶದಲ್ಲಿಲ್ಲ, ಆದರೆ ಹೇಳೋದೇನು? ಆಕಾಶ ಹಾಗಿದೆ ಹೀಗಿದೆ ಅಂತ ಆಕಾಶದಲ್ಲಿ ಆರೋಪಣೆಯನ್ನು ಮಾಡೋದು. ಹಾಗೆ ನಿಷ್ಕಲೇ ನಿಷ್ಕ್ರಿಯೇ ಶಾಂತೆ ನಿರವಧ್ಯೇ ನಿರಂಜನೆ ಅದ್ವಿತೀಯೇ ಪರೇ ತತ್ವೇ ವ್ಯೋಮವತ್ ಕಲ್ಪನಾ ಕುತಃ. ಅದಕ್ಕೆ ವ್ಯೋಮವತ್ ಅಂತ ಉದಾಹರಣೆ. ಆಕಾಶದಂತೆ, ಹೇಗೆ ಆಕಾಶದಲ್ಲಿ ನಿಶ್ಚಲವಾದಂತಹ ಯಾವುದೇ ಒಂದು ವಿಕಾರವಿಲ್ಲದೇ ಇರುವಂತಹ ಕೇವಲ ಅವಕಾಶವನ್ನು ಕೊಡುವಂಥದ್ದು ಆಕಾಶದ ಗುಣ. ಅಂತಹ ಆಕಾಶದಲ್ಲಿ ತಲ ಮಲಿನಾದಿಗಳನ್ನು ಇನ್ನೇನನ್ನು ಅಧ್ಯಾಸ ಮಾಡುವುದು. ಹಾಗೆ ನಿಷ್ಕಲವಾದ, ನಿಷ್ಕ್ರಿಯೆಯಾದ, ಶಾಂತವಾದ, ನಿರವಧ್ಯವಾದ, ನಿರಂಜನನಾದ, ಅದ್ವಿತೀಯವಾದಂತಹ ಆತ್ಮನಲ್ಲಿ ಈ ಪ್ರಪಂಚವನ್ನು ಪಡುತ್ತೇವೆ, ಮಾಡ್ತೇವೆ. ಇದಕ್ಕೆ ಏನು ಹೇಳ್ತೇವೆ? ಅತಸ್ಮಿನ್ ತದ್ಬುದ್ಧಿ, ಅದು ಅಲ್ಲದೇ ಇರುವುದರಲ್ಲಿ ಅದು ಎಂಬ ಬುದ್ಧಿ. ಇದನ್ನು ಏನು ಹೇಳ್ತಾರೆ? ಅಧ್ಯಾಸ ಅಥವಾ ಅಜ್ಞಾನ, ಅವಿದ್ಯೆ. ಇದು ಕಾರಣ ಏನು? ಮಾಯೆ. ಈಗ ಸಂಪೂರ್ಣವಾದಂತಹ ಈ ಒಂದು ವೇದಾಂತದ ಸಾರವನ್ನು ಹೇಳ್ತಾರೆ. ಏಕೆ ವೇದಾಂತದ ಸಾರ ಅಂತ ಇದನ್ನು ಹೇಳಬೇಕು ಅಂದರೆ, ವಸ್ತುತಃ ಇರೋದಿಷ್ಟೇ. ಏನು? ಬಂಧನ ಇಲ್ಲ, ಮೋಕ್ಷ ಇಲ್ಲ, ಬಂಧನವಾಗುವಂತಹವನೂ ಇಲ್ಲ, ಮೋಕ್ಷವನ್ನು ಹೊಂದುವವನೂ ಇಲ್ಲ. ಅದನ್ನೇ ಹೇಳ್ತಾರೆ. ಈ ಒಂದು ಶ್ಲೋಕ ವಿವೇಕ ಚೂಡಾಮಣಿಯಲ್ಲಿ ಬಂದಿದೆ. ಆದರೆ ಇದಕ್ಕೂ ಮೊದಲು ಇದನ್ನು ಎರಡು ಕಡೆ ನಾವು ನೋಡಬಹುದು. ಅಂದರೆ ಶಂಕರರಿಗಿಂತ ಮೊದಲು ಯಾವುದು ಅಂದರೆ ಅಮೃತ ಬಿಂದು ಉಪನಿಷತ್ತು ಅಂತಿದೆ. ಅದರಲ್ಲೂ ಕೂಡ ಈ ಒಂದು 10ನೇ ಶ್ಲೋಕ ಅಂತ ಕಾಣುತ್ತೆ. ಮಾಂಡುಕ್ಯ ಕಾರಿಕೆ, ಯಾರು ಶಂಕರರ ಭಗವತ್ಪಾದರ ಗುರುಗಳಿದ್ದಾರೋ ಗೌಡಪಾದರು ಕೂಡ ಈ ಒಂದು ಉಪನಿಷತ್ತಿನ ವಾಕ್ಯವನ್ನು ಹೀಗೆ ತಮ್ಮ ಮಾಂಡುಕ್ಯ ಕಾರಿಕೆಯಲ್ಲಿ ಹೇಳಿದ್ದಾರೆ. ಅದನ್ನೇ
ಈ ವಿವೇಕ ಚೂಡಾಮಣಿಯಲ್ಲೂ ಶಂಕರರು ತರ್ತಾರೆ. ಅಂತಹ ಒಂದು ವಿಶೇಷವಾದ ಶ್ಲೋಕ ಇದು. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತಾ. ಪರಮಾರ್ಥತಾ ಅಂದರೆ ನಿಜವಾಗಿ ಹೇಳಬೇಕು ಅಂದರೆ ಅಂತ. ಹಾಗಾದರೆ ಇಷ್ಟೊತ್ತು ಹೇಳಿ ಸುಳ್ಳ ಅಂದರೆ ಇಷ್ಟೊತ್ತು ಹೇಳಿ ಸುಳ್ಳೆ. ಏಕೆ? ನಿಜವಾಗಿ ಏನೂ ಇಲ್ಲ. ಆದರೆ ನಿಜವಾಗಿ ಏನೂ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂದರೆ ಇಷ್ಟೊತ್ತು ಹೇಳಬೇಕಾಗತ್ತೆ. ಏನೀಗ 570 ಶ್ಲೋಕಗಳು ಇಷ್ಟೆಲ್ಲ ನಾವು ಅಧ್ಯಯನ ಮಾಡಿದ್ದೇವಲ್ಲ, ಇದೆಲ್ಲ ಹಾಗಾದರೆ ಏನಕ್ಕೆ ಹೇಳಿದ್ದು? ಇದನ್ನು ತಿಳಿಸ್ಲಿಕ್ಕಾಗಿ. ಏನು? ವಸ್ತುತಃ ವಿಚಾರ ಮಾಡಿದರೆ ನ ನಿರೋಧ. ನಿರೋಧ ಅಂದರೆ ಪ್ರಳಯ, ಸೃಷ್ಟಿಕತೆ, ಪ್ರಳಯ ಕತೆ, ಬರಿಯ ಕತೆ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಹೇಳಿದ್ದು ಅಂತ. ಏಕೆ? ನಮಗೆ ಅರ್ಥ ಮಾಡಿಸ್ಲಿಕ್ಕಾಗಿ ಹೇಳಿದ್ದು. ವಸ್ತುತಃ ಯಾವುದೂ ಇಲ್ಲ. ನ ನಿರೋಧ ನ ಚೋತ್ಪತ್ತಿ. ಪ್ರಳಯವೂ ಇಲ್ಲ, ಉತ್ಪತ್ತಿಯೂ ಇಲ್ಲ. ಹಾಗಾದರೆ ಪ್ರಪಂಚ ಏನು? ಪ್ರಪಂಚ ಕೇವಲ ಮಾಯೆ, ತೋರುವಿಕೆ ಅಷ್ಟೇ. ಪ್ರಪಂಚ ಹುಟ್ಟಿತು ಅಂತ ಹೇಳೋದು, ಪ್ರಪಂಚ ಲಯ ಹೊಂದಿತು ಅಂತ ಹೇಳೋದು, ಇದೆಲ್ಲ ಶ್ರುತಿ ಹೇಳಿದ್ದೇಕೆ? ನಮ್ಮ ಬುದ್ಧಿಗೆ ಈ ಬ್ರಹ್ಮತತ್ವ ಚೆನ್ನಾಗಿ ಬರಲಿ. ಬ್ರಹ್ಮನಿಂದಲೇ ಪ್ರಪಂಚ ಹುಟ್ಟಿದ್ದು. ಈ ಪ್ರಪಂಚ ಭಿನ್ನವಾದ ವಸ್ತು ಅಲ್ಲ, ಇದು ಬ್ರಹ್ಮವೇ ಅಂತ ಹೇಳಬೇಕು ಅಂದರೆ ಏನು ಮಾಡಬೇಕು? ಬ್ರಹ್ಮನಿಂದ ಹುಟ್ಟಿದ್ದು, ಆತ್ಮನ ಆಕಾಶ ಸಂಭೂತ, ಆಕಾಶಾದ್ವಾಯು ಅಂತೆಲ್ಲ ವಿವರಣೆ ಮಾಡಬೇಕಾಯಿತು. ಆದರೆ ವಸ್ತುತಃ ವಿಚಾರ ಮಾಡಿದರೆ ಸೃಷ್ಟಿ ಹೇಳೋದು ಇಲ್ಲ. ಯಾವಾಗದು? ಆ ಪರಮಾರ್ಥ ದೃಷ್ಟಿಯಲ್ಲಿ. ಸೃಷ್ಟಿ ಇಲ್ಲದೆ ಇರೋದರಿಂದ ನಿರೋಧ, ಪ್ರಳಯವೂ ಕೂಡ ಇಲ್ಲ. ಅವೆರಡೂ ಇಲ್ಲದೆ ಇರೋದರಿಂದ ಬಂಧನವೂ ಇಲ್ಲ. ಬಂಧನ ಇಲ್ಲದೆ ಇರೋದರಿಂದ ಸಾಧಕನಾದಂಥವನೂ ಇಲ್ಲ. ನ ಬದ್ಧ ನ ಚ ಸಾಧಕ, ಸಾಧಕನೂ ಇಲ್ಲ. ನ ಮುಮುಕ್ಷು, ಮೋಕ್ಷವನ್ನು ಬಯಸುವವನೂ ಇಲ್ಲ. ನ ವೈ ಮುಕ್ತ, ಮುಕ್ತನಾದವನೂ ಇಲ್ಲ. ಇತ್ಯೇಷ ಪರಮಾರ್ಥತಾ. ಪರಮಾರ್ಥವಾಗಿ ಇದೇ ಸತ್ಯವಾದ ಮಾತು. ಅಂದರೆ ಈ ದ್ವೈತ ಹೇಳೋದು ಯಾವಾಗತ್ತೆ? ಇದೆಲ್ಲ ಇಲ್ಲದೆ ಇದ್ದಾಗ, ಅಂದರೆ ಜ್ಞಾನವಿಲ್ಲದೆ ಇದ್ದಾಗ ನಮಗೆ ಈ ದ್ವೈತವೆಲ್ಲ ಕಾಣುತ್ತೆ. ಈ ಜ್ಞಾನವಾದಾಗ, ಅಂದರೆ ಆತ್ಮಜ್ಞಾನವಾದಾಗ ಯಾವುದೂ ಇರೋದಿಲ್ಲ ಅಂತ ಅರ್ಥ. ಆತ್ಮಜ್ಞಾನಕ್ಕಿಂತ ಮುಂಚೆ ಸೃಷ್ಟಿ, ಪ್ರಳಯ, ಬಂಧ, ಮೋಕ್ಷ, ಸಾಧಕ, ಮುಮುಕ್ಷು, ಮುಕ್ತ ಅಂತೆಲ್ಲ ಇರುತ್ತೆ. ಅದಾದ ಮೇಲೆ ಎಲ್ಲ ಸುಳ್ಳು. ಹೇಗೆ ಹಗ್ಗದಲ್ಲಿ ಕಲ್ಪನೆ ಮಾಡಿಕೊಂಡಾಗ ಹಾವನ್ನು ಭಯ, ಕಂಪ, ಬೆವರು ಎಲ್ಲ ಇರುತ್ತೆ. ಆದರೆ ಅದು ಹೋದ ತಕ್ಷಣ ಯಾವುದೂ ಇರೋದಿಲ್ಲ, ಮಾಮೂಲಿಯಾಗಿಬಿಡ್ತಾನೆ. ಹಾಗೆ ಈ ಬಂಧನ, ಉತ್ಪತ್ತಿ, ಪ್ರಳಯ, ಸಾಧಕ, ಸಾಧನೆ ಅಂತೆಲ್ಲ ಏನಿದೆಯಾ ಅದೆಲ್ಲ ಯಾವಾಗ? ಈ ಹಂತದಲ್ಲಿ, ಕೊನೆಯ ಹಂತದಲ್ಲಿ, ಅಂದರೆ ಸಾಕ್ಷಾತ್ಕಾರವಾದ ಮೇಲೆ ಯಾವುದೂ ಇವನ ಅನುಭವಕ್ಕೆ ಬರೋದೇ ಇಲ್ಲ. ಅದಕ್ಕೆ ಹಗ್ಗದ ಉದಾಹರಣೆಯನ್ನೇ ತೆಗೆದುಕೊಳ್ಬೇಕು ಮತ್ತೆ. ಏಕೆಂದರೆ ವೇದಾಂತದಲ್ಲಿ ಇದಕ್ಕಿಂತ ಉತ್ತಮವಾದ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಹೀಗೆ ಇಷ್ಟೆಲ್ಲ ಹೇಳಿ ಈಗ ಮುಂದೆ ಇದನ್ನೆಲ್ಲ ನಿನಗೆ ಹೇಳಿದ್ದೇನಲ್ಲ, ನೀನು ಇದನ್ನು ಯಾವಾಗಲೂ ಅನುಸಂಧಾನ ಮಾಡಬೇಕು ಅಂತ ಶಂಕರರು ಉಪದೇಶ ಮಾಡುತ್ತಾರೆ. ಏಕೆ? ಒಂದು ಬಾರಿ ವಿವೇಕ ಚೂಡಾಮಣಿಯನ್ನು ಓದಿಬಿಟ್ವಿ, ಒಂದು ಗ್ರಂಥ ನಾವು ಮುಗಿಸ್ಬಿಟ್ವಿ. ಇದನ್ನೇ ನಾವು ಹೇಳ್ತೇವೆ, ನೀವು ಎಷ್ಟು ಗ್ರಂಥ ಮುಗಿಸಿದ್ರಿ ಅಂತ ಕೇಳ್ತೇವೆ. ಅಂದರೆ ಎಷ್ಟು ಪಾಠ ಮಾಡಿ ಆಯಿತು, ಎಷ್ಟು ತಿಳ್ಕೊಂಡ್ರಿ ಅಂತಲ್ಲ, ಎಷ್ಟು ಮುಗೀತು ಅಂತ. ಇವತ್ತಿಷ್ಟು ಶ್ಲೋಕ ಮುಗೀತು. ಮುಗೀತು ಅಂದರೆ ಏನರ್ಥ? ಇವನ ತಲೆಗೇನೂ ಹೋಗಿಲ್ಲ, ಇಷ್ಟು ಆಯಿತು ಅಂತ. ಅದು ಆಗಬಾರ್ದು. ಯಾವಾಗಲೂ ನೀನು ಅನುಸಂಧಾನ ಮಾಡಬೇಕು. ಭಾವಯಿತ್ವ ಮುಮುಕ್ಷುಂ ಅಂತ ಉಪದೇಶ ಮಾಡ್ತಾರೆ ಶಂಕರರು. ಏಕೆಂದರೆ ನಾವೇನು ಮಾಡ್ತೇವೆ ಅಂತ ಶಂಕರರಿಗೆ ಗೊತ್ತಿದೆ. ನಮಗೆ ಶಂಕರರ ಎಲ್ಲ ಗ್ರಂಥಗಳನ್ನು ನಾವು ಓದಿ ಮುಗಿಸಿಬಿಟ್ಟಿದ್ದೇವೆ, ಸಂಪೂರ್ಣ ವೇದಾಂತವನ್ನು ಓದಿದ್ದೇನೆ ಅಂತ ಹೇಳಬೇಕೇ ಹೊರತು ಶಂಕರರ ತತ್ವವನ್ನು ತಿಳ್ಕೊಳ್ಬೇಕು ಹೇಳುವ ಮನಸ್ಸು ಇರೋದಿಲ್ಲ. ಶಂಕರ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಮನಸ್ಸಿಟ್ಟು ಓದಬೇಕು ಅಂತ ಶಂಕರರು ಹೇಳ್ತಾ ಇದ್ದಾರೆ. ಕೇವಲ ಗ್ರಂಥವನ್ನು ಮುಗಿಸಿದರೆ
ಅದು ಸ್ವಲ್ಪ ಜ್ಞಾನವನ್ನು ಕೊಡ್ತೇ ಹೊರತು ನಿಜವಾಗಿ ಯಾವ ಜ್ಞಾನವಿದೆಯೋ ಆ ಜ್ಞಾನವನ್ನು ಕೊಡೋದಿಲ್ಲ. ನಿಜವಾಗಿ ಜ್ಞಾನ ಬೇಕು ಅಂದರೆ ಮತ್ತೆ ಇದನ್ನು ಅಸಕೃತ ಮತ್ತೆ ಮತ್ತೆ ಭಾವಯೇದಂ, ಇದನ್ನು ಮತ್ತೆ ತಿಳಿಬೇಕಂತೆ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಏಕೆಂದರೆ ಇಂತಹ ರಹಸ್ಯವಾದ ವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟಿದ್ದೇನೆ. ಸಾಮಾನ್ಯ ವಿದ್ಯೆ ಅಲ್ಲ ಇದು. ಇಂತಹ ಎಲ್ಲ ನಿಗಮಗಳ ಎಲ್ಲ ಉಪನಿಷತ್ತುಗಳ ತಾತ್ಪರ್ಯ ಇದು ಈ ವಿವೇಕ ಚೂಡಾಮಣಿ. ಇಂತಹ ಅಮೂಲ್ಯವಾದ ಗ್ರಂಥವನ್ನು ನಿನಗೆ ತೆರೆದಿಟ್ಟಿದ್ದೇನೆ. ನೀನು ಇದನ್ನು ನಿನ್ನ ಕಲಿದೋಷವನ್ನು ನಿನ್ನ ಪಾಪವನ್ನೆಲ್ಲ ತೊಳ್ಕೊಳ್ಬೇಕು ಅಂದರೆ ಮತ್ತೆ ಮತ್ತೆ ಓದಬೇಕಾಗತ್ತೆ. ಇಲ್ಲಿ ಹೇಳಿದಂತೆ ನಿನ್ನ ಜೀವನವನ್ನು ನಡೆಸಬೇಕಾಗತ್ತೆ. ಇಲ್ಲಿ ಹೇಳಿದಂತೆ ಆ ಜೀವನ್ಮುಕ್ತರ ಸ್ವರೂಪವನ್ನು ಹೊಂದಲಿಕ್ಕೆ ನೀನು ಧ್ಯಾನಾದಿಗಳನ್ನು ಮಾಡಬೇಕಾಗತ್ತೆ. ನಿರ್ವಿಕಲ್ಪಕ ಸಮಾಧಿಗೆ ಹೋಗಬೇಕಾಗತ್ತೆ. ಅದಕ್ಕೇನು ಮಾಡಬೇಕು? ಮತ್ತೆ ಮತ್ತೆ ನೀನು ಓದಬೇಕು ಅಂತ ಶಂಕರ ಹೇಳ್ತಾರೆ. ನೋಡೋಣ. ಸಕಲ ನಿಗಮ ಚೂಡ ಸ್ವಾಂತ ಸಿದ್ಧಾಂತ ರೂಪಂ ಪರಮಿದಂ ಅತಿಗುಹ್ಯಂ ದರ್ಶಿತಂ ತೇ ಮಯಾದ್ಯ ಅಪಗತ ಕಲಿ ದೋಷಂ ಕಾಮ ನಿರ್ಮುಕ್ತ ಬುದ್ಧಿಂ ಸ್ವಸುತವದ್ ಅಸಕೃತ್ವ ಭಾವಯಿತ್ವ ಮುಮುಕ್ಷೂನ್. ಕೊನೆಯ ಪಾದ ಪಾಠಭೇದವನ್ನು ಹೊಂದಿದೆ. ಇದು ಒಂದು ಭಾಗವನ್ನು ನಾನು ಹೇಳಿದ್ದೇನೆ. ನಾಲ್ಕನೆಯ ಪಾದ ಸ್ವಸುತವತ್ ಅಸಕೃತ್ವ ಭಾವಯಿತ್ವ ಮುಮುಕ್ಷುಂ ಅಂತ ಒಂದು ಪಾಠ ಇದೆ. ಇನ್ನೊಂದು ಪಾಠ ಏನು ಅಂದರೆ ತತ್ ಅತುಲಂ ಅಸಕೃತ್ವಂ ತದತುಲಂ ಅಸಕೃತ್ವಂ ಭಾವಯೇದಂ ಮುಮುಕ್ಷು ಅಂತಿದೆ. ಅಂದರೆ ಏನು ವ್ಯತ್ಯಾಸ ಎರಡು ಪಾಠದಲ್ಲಿ ಅಂದರೆ, ಈ ಪಾಠದಲ್ಲಿ ಸ್ವಸುತವತು ಸತ್ಕೃತ್ವ ಅಂದರೆ ಶಿಷ್ಯನನ್ನು ಗುರುವಾದವನು ಏನು ತಿಳ್ಕೊಂಡು ಬೋಧೆ ಮಾಡಿದ್ದಾನೆ ಅಂದರೆ, ಇವನು ತನ್ನ ಸ್ವಂತ ಮಗನಂತೆ. ಹೇಗೆ ಸ್ವಂತ ಮಗನಿಗೆ ತನ್ನ ಸಂಪೂರ್ಣವಾದ ವಿದ್ಯೆಯನ್ನು ಸಂಪೂರ್ಣವಾದ ಆಸ್ತಿಯನ್ನು ತಂದೆಯಾದವನು ಕೊಡ್ತಾನೋ ಹಾಗೆ ಇವನು ಗುರುಗಳು ಹೇಳ್ತಾ ಇದ್ದಾರೆ, ನಿನ್ನನ್ನು ನಾನು ನನ್ನ ಮಗನಂತೆ ತಿಳ್ಕೊಂಡು ನಿನಗೆ ಎಲ್ಲವನ್ನು ಉಪದೇಶ ಮಾಡಿದ್ದೇನೆ, ಇಂತಹ ರಹಸ್ಯವಾದ ವಿದ್ಯೆಯನ್ನು ಉಪದೇಶ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದನೇ ಪಾಠ. ಇನ್ನೊಂದು ಪಾಠದಲ್ಲಿ ಏನು ಅಂದರೆ ತತ್ ಈ ಒಂದು ಆತ್ಮವಿದ್ಯೆ ಅತುಲಂ ಅಸಕೃತ್ವಂ ಅಂದರೆ ಎಲ್ಲ ವಿಧವಾದಂತಹ ದೋಷವನ್ನು ನಾಶ ಮಾಡುವಂಥದ್ದು. ಆದ್ದರಿಂದ ಅಸಕೃತ್ವಂ ಅಸಕೃತು ಅಂದರೆ ಮತ್ತೆ ಮತ್ತೆ ಭಾವಯೇದಂ ಮತ್ತೆ ಮತ್ತೆ ನೀನು ತಿಳ್ಕೊಳ್ಬೇಕು ಅಂತಿದೆ. ಎರಡೂ ಅರ್ಥವನ್ನು ಇಟ್ಕೊಂಡ್ರೂ ಸರಿ ಹೊಂದತ್ತೆ. ಅಂದರೆ ಸ್ವಂತ ಮಗನಂತೆ ತಿಳ್ಕೊಂಡು ನಿನಗೆ ಇದನ್ನೆಲ್ಲ ಉಪದೇಶ ಮಾಡಿದ್ದೇನೆ ಅಂತ ಹೇಳೋದು ಸರಿಯೇ. ಈ ಒಂದು ಅಸತ್ ಅಂದರೆ ಅಜ್ಞಾನವನ್ನು ಕಳ್ಕೊಳ್ಬೇಕು ಅಂದರೆ ಅಸಕೃತ್ವಂ ಮತ್ತೆ ಮತ್ತೆ ನೀನು ಭಾವಯೇದಂ ಇದನ್ನು ನಿನ್ನ ಮನಸ್ಸಿಗೆ ತಂದ್ಕೊಳ್ಬೇಕು ಅಂತ ಅರ್ಥ ಇದೆ. ಎರಡೂ ಅರ್ಥ ಹೊಂದತ್ತೆ. ಅದರಲ್ಲಿ ವಿಶೇಷಣ ಏನು ಅಂದರೆ, ಈ ಬ್ರಹ್ಮವಿದ್ಯೆ ಅಥವಾ ವಿವೇಕ ಚೂಡಾಮಣಿ ಹೇಗಿದೆ ಅಂದರೆ ಸಕಲ ನಿಗಮ ಚೂಡ ಸ್ವಾಂತ ಸಿದ್ಧಾಂತ ರೂಪಂ. ಸಕಲ ಎಲ್ಲ ನಿಗಮಗಳು ಅಂದರೆ ಉಪನಿಷತ್ತುಗಳು, ನಿಗಮಗಳು ಅಂದರೆ ವೇದ, ಚೂಡ ಅಂದರೆ ಶಿರಸ್ಸಿನ ಭಾಗ, ತಲೆಯ ಭಾಗ, ಯಾವುದು ಉಪನಿಷತ್ತು, ಅದರ ಸಿದ್ಧಾಂತವನ್ನು ನಾನು ನಿನಗೆ ಉಪದೇಶ ಮಾಡಿದ್ದೇನೆ. ಪರಂ ಇದು ಅತ್ಯಂತ ಶ್ರೇಷ್ಠವಾದದ್ದು. ಗುಹ್ಯಂ ನಿನ್ನೆ ಹೇಳಿದಂತೆ ಬ್ರಹ್ಮವಿದ್ಯೆ ಅಂದರೆ ಗುಹ್ಯವಾದದ್ದು. ದರ್ಶಿತಂ ತೇ ಮಯಾದ್ಯ. ತೇ ನಿನಗೆ ಶಿಷ್ಯನೇ ಈ ದಿವಸ ಅಂದರೆ ಇಷ್ಟು ಹೊತ್ತು ನಿನಗೆ ಉಪದೇಶವನ್ನು ಮಾಡಿದ್ದೇನೆ. ಇದರಿಂದ ಏನಾಗತ್ತೆ? ಅಪಗತ ಕಲಿದೋಷಂ. ಕಲಿದೋಷ ಅಂದರೆ ಅಜ್ಞಾನ ನಿನ್ನಿಂದ ಸಂಪೂರ್ಣವಾಗಿ ನಾಶವಾಗತ್ತೆ. ಆ ಕಲಿದೋಷದಿಂದ ಬಂದಂತಹ ಕಾಮ, ಕ್ರೋಧ, ಲೋಭ ಇವುಗಳಿಂದ ನೀನು ಮುಕ್ತಿಯನ್ನು ಹೊಂದಬೇಕು. ನಿರ್ಮುಕ್ತ ಬುದ್ಧಿಂ, ನಿನ್ನ ಬುದ್ಧಿಯನ್ನು ಅಲ್ಲಿಂದ ಬಿಡಬೇಕು. ಬಿಡಬೇಕು ಅಂದರೆ ಏನು ಮಾಡಬೇಕು? ಸತತವಾಗಿ ಯಾವಾಗಲೂ ಈ ವಿವೇಕ ಚೂಡಾಮಣಿಯ ಪಾರಾಯಣವನ್ನು ನೀನು ಮಾಡಬೇಕು ಅಂತ ಗುರುಗಳು ಹೇಳಿ ಗುರುಗಳು ಸುಮ್ಮನೆ ಆಗ್ತಾರೆ. ಈಗ ಇತಿ ಶ್ರುತ್ವಾ ಗುರೋರ್ವಾಕ್ಯಂ ಪ್ರಶ್ರಯೇಣ ಕೃತಾನತಿ ಸತೇನ ಸಮನುಜ್ಞಾತೋ ಯಯೌ ನಿರ್ಮುಕ್ತ ಬಂಧನ. ಹೀಗೆ ಗುರುಗಳ ಎಲ್ಲ ಮಾತನ್ನು ಕೇಳಿ ಇತಿ ಶ್ರುತ್ವಾ ಗುರೋರ್ವಾಕ್ಯಂ, ಗುರುಗಳ ಇಷ್ಟು
ಸುದೀರ್ಘವಾದಂತಹ ಉಪನ್ಯಾಸವನ್ನು ಕೇಳಿದಂತಹ ಶಿಷ್ಯನು ಪ್ರಶ್ರಯೇಣ ನಮ್ರದಿಂದ ಮತ್ತೆ ಮತ್ತೆ ಕೃತಾನತಿ ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ಗುರುಗಳ ಅಪ್ಪಣೆಯನ್ನು ಪಡೆದು ತೇನ ಸಮನುಜ್ಞಾತಃ ಗುರುಗಳ ಅಪ್ಪಣೆಯನ್ನು ಪಡ್ಕೊಂಡು ನಿರ್ಮುಕ್ತ ಬಂಧನ ತನ್ನ ಬಂಧನವನ್ನು ಕಳಚಿಕೊಂಡು ಸ ಯಯೌ ಅವನು ಹೊರಟು ಹೋದನು ಅಂದ್ರೇನು? ಇಲ್ಲಿ ಈ ಗ್ರಂಥದ ಪರಿಸಮಾಪ್ತಿ ಬಂತು ಅಂತ. ಗುರುಗಳ ಅನುಗ್ರಹದಿಂದ ಈ ಜ್ಞಾನವನ್ನು ಶಿಷ್ಯನು ಹೊಂದಿದನು. ಗುರು ಏನು ಮಾಡಿದರು ಹಾಗಿದ್ರೆ? ಶಿಷ್ಯ ಹೀಗೆ ಹೋದ. ಗುರುಗಳು ಗುರುರೇವಂ ಸದಾನಂದ ಸಿಂಧೌ ನಿರ್ಮಗ್ನ ಮಾನಸಃ ಪಾಯಯನ್ ವಸುಧಾಂ ಸರ್ವಾಂ ವಿಚಚಾರ ನಿರಂತರಂ. ಗುರುಗಳಾದರೋ ಏವಂ ಹೀಗೆ ಸದಾನಂದ ಸಿಂಧೌ ಗುರುಗಳು ಸದಾ ಆನಂದ ಸಿಂಧುಗಳಾಗಿ ನಿಮಗ್ನ ಮಾನಸಃ ತಮ್ಮ ಮನಸ್ಸಿನಲ್ಲಿ ಆ ಆನಂದದ ಸಾಗರದಲ್ಲಿ ಮುಳುಗಿ ಎಲ್ಲ ಭೂಲೋಕವನ್ನು ಸರ್ವಾಂ ವಸುಧಾಂ ಅಲ್ಲಲ್ಲಿ ಹೋಗಿ ಪಾವಯನ್ ಆ ಭೂಮಿಯನ್ನು ಪವಿತ್ರೀಗೊಳಿಸಿದರು. ಅಂದರೆ ಯಾರೆಲ್ಲ ಅಜ್ಞಾನಿಗಳಿದ್ದಾರೋ ಆ ಅಜ್ಞಾನಿಗಳನ್ನು ಉದ್ಧಾರ ಮಾಡಿದರು. ನಿರಂತರಂ ಯಾವಾಗಲೂ ವಿಚಚಾರ ಸಂಚಾರವನ್ನು ಮಾಡಿದರು. ಸಂಚಾರ ಮಾಡಿದರು ಅಂದರೆ ಏನರ್ಥ? ಎಲ್ಲರಿಗೂ ಅನುಗ್ರಹವನ್ನು ಮಾಡಿದರು. ಹೀಗೆ ಗುರು ಮತ್ತು ಶಿಷ್ಯರ ಸಂವಾದ ರೂಪವಾಗಿ ಶಂಕರರು ವಿವೇಕ ಚೂಡಾಮಣಿಯನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಅವರು ಕೊನೆಯಲ್ಲಿ ಈ ಗ್ರಂಥದ ಪ್ರಶಂಸೆಯನ್ನು ಮಾಡುತ್ತಾರೆ. ಯಾವಾಗ ಹೀಗೆ ಗುರು ಶಿಷ್ಯರ ರೂಪದಲ್ಲಿ ಗ್ರಂಥ ಇರುತ್ತೋ ಆ ಗ್ರಂಥ ಅತ್ಯಂತ ಚೆನ್ನಾಗಿ ಅರ್ಥವಾಗುತ್ತೆ. ಆದ್ದರಿಂದ ಭಗವದ್ಗೀತೆ ಗುರು ಶಿಷ್ಯರ ಸಂವಾದ ರೂಪದಲ್ಲಿದೆ. ಉಪನಿಷತ್ತು ಕಠೋಪನಿಷತ್ತಾಗಿರಬಹುದು, ಯಾವ ಉಪನಿಷತ್ತಾಗಿರಬಹುದು, ಒಂದು ಕಥೆಯ ಮೂಲಕವಾಗಿ ಸಂವಾದ ರೂಪವಾಗಿರುತ್ತೆ. ಸಂವಾದದಲ್ಲಿ ತಾತ್ಪರ್ಯ ಇಲ್ಲ, ತಾತ್ಪರ್ಯ ಇರುವುದು ತತ್ವದಲ್ಲಿ. ಅದಕ್ಕೆ ಹೇಳ್ತಾರೆ ಇತ್ಯಾಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನಾತ್ಮಲಕ್ಷಣಂ ನಿರೂಪಿತಂ ಮುಮುಕ್ಷೂಣಾಂ ಸುಖಬೋಧೋಪಪತ್ತಯೇ. ಹೀಗೆ ಗುರು ಶಿಷ್ಯರ ಸಂವಾದದ ಮುಖೇನವಾಗಿ ಆತ್ಮಲಕ್ಷಣವನ್ನು ನಾನು ಅಂದರೆ ಶಂಕರ ಭಗವತ್ಪಾದಾಚಾರ್ಯರು ಈ ಗ್ರಂಥದಲ್ಲಿ ನಿರೂಪಿಸಿದ್ದೇನೆ. ಏಕಾಗಿ ನಿರೂಪಿತಂ ಮುಮುಕ್ಷೂಣಾಂ ಯಾರು ಮುಮುಕ್ಷುಗಳಿದ್ದಾರೋ, ಯಾರು ಸಾಧಕರಿದ್ದಾರೋ ಅವರಿಗೆ ಸುಖವಾಗಿ ಉಪನಿಷತ್ತಿನ ತತ್ವ ಅತ್ಯಂತ ಸುಲಭವಾಗಿ ತಿಳಿಯಲಿ. ಸುಖಬೋಧೋಪಪತ್ತಯೇ ಅಂದರೆ ಸುಲಭವಾಗಿ ತಿಳಿಯಲಿ. ಉಪನಿಷತ್ತನ್ನು, ಬ್ರಹ್ಮಸೂತ್ರವನ್ನು, ಇನ್ಯಾವುದೋ ಗ್ರಂಥವನ್ನು ಓದೋದು ತುಂಬ ಕಷ್ಟ ಆಗತ್ತೆ. ಆದ್ದರಿಂದ ಸುಲಭವಾಗಿ ಮುಮುಕ್ಷುಗಳು ಆ ಗ್ರಂಥಗಳಲ್ಲಿ ಯಾವ ಅರ್ಥವನ್ನು ಹೇಳಿದೆಯೋ ಅದೇ ಅರ್ಥವನ್ನು ತಿಳ್ಕೊಂಡು ಮೋಕ್ಷವನ್ನು ಹೊಂದಲಿ ಅಂತ ಈ ಗ್ರಂಥವನ್ನು ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಿತಮಿದಮುಪದೇಶಂ ಆದ್ರಿಯಂತಾಂ ವಿಹಿತ ನಿರಸ್ತ ಸಮಸ್ತ ಚಿತ್ತ ದೋಷಾಃ ಭವಸುಖ ವಿರತಾಃ ಪ್ರಶಾಂತ ಚಿತ್ತಾಃ ಶ್ರುತಿ ರಸಿಕಾಃ ಯತಯೋ ಮುಮುಕ್ಷಯೋ ಯೋ ಯೋ ವೇ. ಕೊನೆಯಲ್ಲಿ ಒಂದು ಆಶೀರ್ವಾದ ರೂಪವಾಗಿ ಈ ಒಂದು ಗ್ರಂಥವನ್ನು ಉಪದೇಶವನ್ನು ಸಂಹಾರ ಮಾಡುತ್ತಾರೆ. ಇಮಂ ಉಪದೇಶಂ ಈ ಒಂದು ವಿವೇಕ ಚೂಡಾಮಣಿಯ ಉಪದೇಶವನ್ನು ಯಾರು ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಹೇಳ್ತಾರೆ ವಿಹಿತ ನಿರಸ್ತ ಸಮಸ್ತ ಚಿತ್ತದೋಷಾಃ ಅಂದರೆ ತಮ್ಮ ಎಲ್ಲ ಚಿತ್ತದೋಷಗಳನ್ನು ಕಾಮ ಕ್ರೋಧ ಲೋಭಾದಿಗಳನ್ನು ತೊಳ್ಕೊಂಡಂಥವರು ಅಂದರೆ ಏನು? ಸಾಧನ ಚತುಷ್ಟಯವನ್ನು ಹೊಂದಿದಂಥವರು. ಇಷ್ಟಿದ್ರೆ ಸಾಕಾಗೋದಿಲ್ಲ. ಭವ ಸುಖ ವಿರತಾಃ ವೈರಾಗ್ಯವನ್ನು ಹೊಂದಿದವರು. ಪ್ರಶಾಂತ ಚಿತ್ತಾಃ ಶಮದಮಾದಿಗಳನ್ನು ಸಾಧನ ಚತುಷ್ಟಯಗಳಲ್ಲಿ ಇರುವಂತಹ ಶಮಾದಿ ಷಟ್ಕಗಳನ್ನು ಹೊಂದಿರುವಂಥವರು. ಶ್ರುತಿ ರಸಿಕಾಃ ಶ್ರುತಿಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡವರು. ಮುಮುಕ್ಷವಃ ಅಂದರೆ ಆ ನಾಲ್ಕೂ ಸಾಧನ ಚತುಷ್ಟಯವನ್ನು ಚೆನ್ನಾಗಿ ಇಟ್ಟುಕೊಂಡವರು. ಯತಯಃ ಯತ್ನಶೀಲರಾದಂಥವರು ಯಾರಿದ್ದಾರೋ ಅವರು ಈ ಹಿತವಾದಂತಹ ಈ ಉಪದೇಶವನ್ನು ಆದ್ರಿಯಂತ ಆಧರಿಸಲಿ, ಮತ್ತೆ ಮತ್ತೆ ಓದಲಿ ಅಂತ ಹೇಳ್ತಾ ಶಂಕರರು ಈ ಗ್ರಂಥವನ್ನು ಉಪಸಂಹಾರ ಮಾಡುತ್ತಾರೆ. ಸಂಸಾರಾಧ್ವನಿ ತಾಪ ಭಾನು ಕಿರಣ
ಪ್ರೋದ್ಭೂತ ದಾಹವ್ಯಥಾ ಖಿನ್ನಾನಾಂ ಜಲಕಾಂಕ್ಷಯ ಮರುಭುವಿ ಭ್ರಾಂತ್ಯ ಪರಿಭ್ರಾಮ್ಯತಾಂ ಅತ್ಯಾಸನ್ನ ಸುಧಾಂಬುಧಿಂ ಸುಖಕರಂ ಬ್ರಹ್ಮದ್ವಯಂ ದರ್ಶಯನ್ ಏಷಾ ಶಂಕರ ಭಾರತೀ ವಿಜಯತೆ ನಿರ್ವಾಣ ಸಂದಾಯಿನಿ. ಶಂಕರ ಭಾರತೀ ವಿಜಯತೆ, ಶಂಕರನಾದ ನನ್ನ ಮಾತುಗಳು ವಿಜಯವನ್ನು ಹೊಂದಲಿ ಅಂತ ಗ್ರಂಥದ ಉಪಸಂಹಾರ. ಈ ಶ್ಲೋಕದ ವ್ಯಾಖ್ಯಾನವನ್ನು ಮಾಡೋದಿಲ್ಲ. ಕಾರಣ ಏನು ಅಂದರೆ, ಈ ಒಂದು ಬ್ರಹ್ಮ ಪರಂಪರೆಯಲ್ಲಿ ಬ್ರಹ್ಮಸೂತ್ರದಲ್ಲೂ ಕೂಡ ಕೊನೆಯ ಸೂತ್ರವನ್ನು ಸಾಮಾನ್ಯವಾಗಿ ಪಾರಂಪರಿಕವಾಗಿ ಮುಗಿಸೋದಿಲ್ಲ. ಹೇಗೆ ಮುಗಿಸೋದಿಲ್ಲ ಅಂದರೆ, ಸರಿಯಾಗಿ ಗುರು ಶಿಷ್ಯರ ಪರಂಪರೆಯಲ್ಲಿ ಸನ್ಯಾಸಿ ಧರ್ಮವನ್ನು ತೆಗೆದುಕೊಂಡು ಬ್ರಹ್ಮಸೂತ್ರವನ್ನು ಓದಿದರೆ ಅವನಿಗೆ ಮೋಕ್ಷ ಆಗಲೇಬೇಕು. ಆ ಗ್ರಂಥ ಸಮಾಪ್ತಿಯಾಯಿತು ಅಂದರೆ ಅವನು ಆ ಬ್ರಹ್ಮವನ್ನು ಸರಿಯಾಗಿ ತಿಳ್ಕೊಂಡ ಅಂತ ಅರ್ಥ. ಈಗ ನಾವು ಆ ಪರಂಪರೆಯಲ್ಲಿ ಓದುತ್ತಾ ಇಲ್ಲ, ಸಾಮಾನ್ಯವಾಗಿ ಜ್ಞಾನದ ಉದ್ದೇಶದಿಂದ ಓದ್ತಾ ಇದ್ದೇವೆ. ಅಂದರೆ ಆತ್ಮಜ್ಞಾನವನ್ನು ಪಡೆಯಲೇಬೇಕು ಎಂಬಂಥ ದೃಷ್ಟಿಯಲ್ಲಿ ಗ್ರಂಥವನ್ನು ಓದಿ ಪರಿಸಮಾಪ್ತಿಯನ್ನು ಹೊಂದಿದಾಗ ಆ ಗ್ರಂಥದ ಫಲವಾದಂತಹ ಮೋಕ್ಷ ಆಗಲೇಬೇಕು. ಆದರೆ ಅದು ಆಗಲಿಲ್ಲ, ಗ್ರಂಥವನ್ನು ಮಾತ್ರ ಓದಿದ್ದೇವೆ ಅಂದರೆ ಆ ಗ್ರಂಥಕ್ಕೆ ಮಾಡಿದ ಅವಮಾನವಾಗುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಈ ಒಂದು ಪರಂಪರೆಯಲ್ಲಿ ಕೊನೆಯ ಒಂದು ಭಾಗವನ್ನು ಸಂಪೂರ್ಣವಾಗಿ ವಿವರಿಸಿದೆ, ಅಲ್ಲೇ ಉಪಸಂಹಾರವನ್ನು ಮಾಡುತ್ತಾರೆ. ಆ ಕ್ರಮವನ್ನೇ ನಾನು ಆಧರಿಸಿ ಈ ಶ್ಲೋಕದ ವ್ಯಾಖ್ಯಾನವನ್ನು ಬಿಟ್ಟು ಈ ಒಂದು ವಿವೇಕ ಚೂಡಾಮಣಿಯ ಉಪಸಂಹಾರವನ್ನು ಮಾಡ್ತಾ ಇದ್ದೇನೆ. ಇಷ್ಟು ಸುದೀರ್ಘ ಕಾಲ ಶಂಕರರ ಅಮೂಲ್ಯವಾದಂತಹ ಈ ವಿವೇಕ ಚೂಡಾಮಣಿಯನ್ನು ನಾವು ನಮ್ಮ ಮತಿಗೆ ತಕ್ಕಂತೆ ಈ ಒಂದು ವಿಚಾರ ಸರಣಿಯಲ್ಲಿ ವಿಚಾರವನ್ನು ಮಾಡಿದ್ದೇವೆ. ಇದೆಲ್ಲವೂ ಕೂಡ ಜಗದ್ಗುರುಗಳ, ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಸಂಪನ್ನವಾಗಿದೆ. ಯಾರೆಲ್ಲ ಈ ಒಂದು ವ್ಯಾಖ್ಯಾನ ಸರಣಿಯನ್ನು ತಿಳ್ಕೊಳ್ತಾ ಇದ್ದೀರೋ ನಿಮಗೆ ಆ ಶಂಕರರ ಅನುಗ್ರಹದಿಂದ ನಾನೇನು ಒಂದೆರಡು ನನ್ನ ಅಲ್ಪಮತಿಯಿಂದ ಮಾತನ್ನು ಹೇಳಿದ್ದೇನೋ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗಿದೆಯೋ ಅಂತ ಗೊತ್ತಿಲ್ಲ. ಆದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಈ ಶಂಕರರ ಪ್ರಕ್ರಿಯೆಯನ್ನು ತಿಳ್ಕೊಳ್ಳಲಿಕ್ಕೆ ಅದು ಉಪಕಾರವಾದರೆ ನಾನು ಈ ಒಂದು ಶಂಕರರ ಪರಂಪರೆಯಲ್ಲಿ ಬಂದಂತಹ ಈ ವೇದಾಂತದ ಅಧ್ಯಯನವನ್ನು ಮಾಡ್ತಾ ಯಾವ ಒಂದು ವೇದಾಂತವನ್ನೇ ಅಧ್ಯಯನ ಮಾಡಬೇಕು, ವೇದಾಂತವನ್ನೇ ಬೋಧನೆ ಮಾಡಬೇಕು ಎಂಬಂತಹ ನಿರಂತರವಾದಂತಹ ಬಯಕೆಯನ್ನು ಹೊಂದಿದ್ದನೋ ಆ ಬಯಕೆಯಲ್ಲಿ 1000 ಕಣಗಳಲ್ಲಿ ಒಂದು ಕಣವನ್ನು ಪಾನ ಮಾಡಿದಂತಹ ಸಂತೋಷವನ್ನು ಅನುಭವಿಸ್ತೇನೆ ಅಂತ ಹೇಳ್ತಾ ಈ ಗ್ರಂಥದ ಉಪಸಂಹಾರವನ್ನು ಮಾಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಹರಿ ಓಂ ತತ್ಸತ್.